ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಕೇಳುಗರೆ, ಭಾವನೆಗಳ ಭೋರ್ಗರೆತ, ಮನಸ್ಸಿನ ತರಂಗಗಳನ್ನು ಹದಮಾಡುವ ಕೇಂದ್ರ ಇದು ನಮ್ಮೂರ ಬಾನುಲಿಯಲ್ಲಿ. ಇದು ರಂಗಭೂಮಿಯೂ ಹೌದು, ಇದು ರಂಗ ಮಂದಿರವೂ ಹೌದು. ಇಲ್ಲಿ ಮನದಾಳದ ಮಧುರ ಮಾತುಗಳ ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ ಈ ಸಂದರ್ಶನದಲ್ಲಿ ನಡೆಯುವುದು. ಕೇಳುಗರೆ, ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ನೆಲಜಲ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಇಂದಿನ ಈ ಮಹಾ ಅರಮನೆಯಲ್ಲಿ ಒಂದು ಸುಂದರವಾದಂತಹ ಉತ್ಸವ. ಕವಿಗಳು, ಸಾಹಿತಿಗಳು, ಬಹುಭಾಷಾ ಅನುವಾದಕರು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾ ಕೇಂದ್ರ, ದಕ್ಷಿಣದ ಕಾಶಿ ಅಂತಲೇ ಹೇಳುವ ಧಾರವಾಡದ ಎಲ್ಲರ ಮನೆಯ ಮಗಳಾಗಿ ಮಿಂಚುತ್ತಿರುವ ಶ್ರೀಮತಿ ರಾಧಾಶ್ಯಾಮ್ ರಾವ್ ಇವರೊಡನೆ ಇಂದಿನ ಸಂದರ್ಶನ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಾಡಿಕೆಯಂತೆ ನಾವು ಇವ್ರನ್ನು ಆದರಿಸಿ ಗೌರವಿಸಿ ಸತ್ಕರಿಸೋಣಂತ. ರಾಧಕ್ಕವರ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನನ್ನ ಪರವಾಗಿ, ನನ್ನ ಸಿಬ್ಬಂದಿ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತ ಹಾಗೂ ನಮನಗಳು. ನಮಸ್ತೆ ಸರ್. ನೀವು ಮೇಧಾವಿಗಳು ಆದ್ರೂ ನಮ್ಮನ್ನೆಲ್ಲ ಕರೆಸಿ ಇವತ್ತು ಸಂದರ್ಶನ ಮಾಡ್ಲಿಕ್ಕತ್ತೀರಿ, ಅದಕ್ಕೆ ನಿಮ್ಗೂ ಅಭಿನಂದನೆಗಳು. ಕೇಳುಗರೆ, ನಮ್ಮ ರಾಧಾ ಚಾಮರಾವ್ ಅವರು ಬರೆದಂತ ಒಂದು ಸುಂದರ ಹಾಡು, ನೀ ಹಿಂಗ ನೋಡಬೇಡ ನನ್ನ ಶೀರ್ಷಿಕೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ ನಿನ್ನ. ಈ ಸಂಸಾರ ಸುಖ ದುಃಖದ ಬಂಡಿ, ಫಲ ಪಡೆದವು ನಮ್ಮ ಪ್ರೀತಿಗೆ ಮಗನ. ಈ ಸಂಸಾರ ಸುಖ ದುಃಖದ ಬಂಡಿ, ಫಲ ಪಡೆದವು ನಮ್ಮ ಪ್ರೀತಿಗೆ ಮಗನ. ಮದುವೆ ಮಾಡಿ ತಂದೆವು ಸೊಸಿನ, ಮದುವೆ ಮಾಡಿ ತಂದೆವು ಸೊಸಿನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ ನಿನ್ನ. ಕಳಿಸಿದ್ದವಲ್ಲೇ ಮಧುಚಂದ್ರಕ, ಸುಂದರ ಕಾಶ್ಮೀರ ಪಹೇಲಗಾವಕ. ಕಳಿಸಿದ್ದವಲ್ಲೇ ಮಧುಚಂದ್ರಕ, ಸುಂದರ ಕಾಶ್ಮೀರ ಪಹೇಲಗಾವಗ. ಯಾರಿಗೆ ಗೊತ್ತಿತ್ತು ಅಲ್ಲಿ ಕಾದಿದ್ದ ರಾಕ್ಷಸ, ಯಾರಿಗೆ ಗೊತ್ತಿತು ಅಲ್ಲಿ ಕಾದಿದ್ದ ರಾಕ್ಷಸ. ಸೆಳೆದಿದ್ದ ಮಗನ ಪ್ರಾಣ ದುಷ್ಟ, ಸೆಳೆದಿದ್ದ ಮಗನ ಪ್ರಾಣ ದುಷ್ಟ. ಸೊಸಿ ಸಿಂಧೂರ ಆಗಿತ್ತ ರಕ್ತ ಸಿಕ್ತ, ಹೆಂಗ ತಡಕೋತದ ಆ ಹೆಣ್ಣ. ಸೊಸಿ ಸಿಂಧೂರ ಆಗಿತ್ತ ರಕ್ತ ಸಿಕ್ತ, ಹೆಂಗ ತಡಕೋತದ ಆ ಹೆಣ್ಣ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ ನಿನ್ನ. ನಿನ್ನ ಕಣ್ಣ ಕಡಲಾಗದಾಗಿ ಈ ಹುಚ್ಚನಗಿ ಯಾಕ ನಗತೀದಿ. ನಿನ್ನ ಕಣ್ಣ ಕಡಲಾಗದಾಗಿ ಈ ಹುಚ್ಚನಗಿ ಯಾಕ ನಗತೀದಿ. ಅತ್ತ ಬಿಡ ನಿನ್ನ ಕಣ್ಣೀರ ಕೋಡಿ ಹರಿಸಿ, ಅತ್ತ ಬಿಡ ನಿನ್ನ ಕಣ್ಣೀರ ಕೋಡಿ ಹರಿಸಿ. ಏನ ಬಂದರ ನನಗ ನೀ ಹಿಂಗೆನ ಅಲ್ಲೇನ, ಏನ ಬಂದರ ನನಗ ನೀನಿಂಗೆನ ಅಲ್ಲೇನ. ಸುಖ ದುಃಖ ಇಬ್ಬರದಲ್ಲೇನ, ಸುಖ ದುಃಖ ಇಬ್ಬರದಲ್ಲೇನ. ಸಾಗಬೇಕ ಬದುಕಿನ ಜಟಕ ಬಂಡಿ, ಸಾಗಬೇಕ ಬದುಕಿನ ಜಟಕ ಬಂಡಿ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ ನಿನ್ನ. ಸಾಗೋಣ ದ್ಯಾವರಿದ್ದಾನ, ನ್ಯಾಯ ಕೊಡತಾನ, ಅವಾಗ ಶಾಂತಿ ಸಿಗಲಿ ಆತ್ಮಕ್ಕ. ಸಾಗೋಣ ದ್ಯಾವರಿದ್ದಾನ, ನ್ಯಾಯ ಕೊಡತಾನ, ಅವಾಗ ಶಾಂತಿ ಸಿಗಲಿ ಆತ್ಮಕ್ಕ. ಕಣ್ಣೀರ ಹರಸಬೇಡ ಅವ ಜ್ಯೋತಿನ ಇದ್ದಾನ, ಕಣ್ಣೀರ ಹರಸಬೇಡ ಅವ ಜ್ಯೋತಿನ ಇದ್ದಾನ, ಅವ ಜ್ಯೋತಿನ ಇದ್ದಾನ, ಅವ ಜ್ಯೋತಿನ ಇದ್ದಾನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ನಾ ಹ್ಯಾಂಗ ಎದುರಿಸಲೇ
ನಿನ್ನ ಆ ಆ ಆ ರಾಧಕ್ಕ ಅವರ ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಮ್ಮ, ಸಮಾಜದವರಿಂದ, ಗುರು ಹಿರಿಯರಿಂದ, ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೀರಿ ನಿಂತ ಒಂದು ಎತ್ತರಕ್ಕೆ ನಿಮ್ಮದೊಂದು ನಿಮ್ಮ ಸಂಸ್ಕೃತಿಯಿಂದ, ನಿಮ್ಮ ಸಾಹಿತ್ಯದಿಂದ, ಕವಿತ್ವದಿಂದ, ಬಹುಭಾಷಾ ಅನುವಾದಕಿಯಿಂದ ಹಲವಾರು ಕ್ಷೇತ್ರಗಳಿಂದ ನೀವು ಭಾಳ ಬೆಳೆದಿರಿ. ಕಾರಣ ನಿಮ್ಮ ಹುಟ್ಟು, ತಂದೆ ತಾಯಿ, ಊರು ಎಲ್ಲ ಹೇಳ್ರಿ. ನಂದು ಹುಟ್ಟೂರು ಬೆಳಗಾವಿ. ಬೆಳಗಾವಿಯೊಳಗ ಅನ್ಸೂರ್ ಕರ್ಗಲ್ಲಿ. ನನ್ನ ತಂದೆ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್ ಕುಲಕರ್ಣಿ. ತಾಯಿ ಶಾಂತಾಬಾಯಿ ಕುಲಕರ್ಣಿ. ಪದ್ಮಾವತಿ ಅಂತನೂ ಹೆಸರದ. ಆಮೇಲೆ ಒಬ್ಬ ಅಣ್ಣ, ನಾವಿಬ್ರು ತಂಗಿಯಂದ್ರು. ಅಣ್ಣ ಇಂಜಿನಿಯರ್ ಇದ್ದ. ಆಮೇಲೆ ನನ್ನ ತಂಗಿ ಧಾರವಾಡದಾಗ ಡಾಕ್ಟರ್ ಛಬ್ಬಿ ಅಂತಿದ್ದಾರ, ಅವರಿಗೆ ಕೊಟ್ಟಿವಿ. ಮತ್ತ ಅವ್ರ ಮಗಳನ್ನ ನಮ್ಮ ಅಣ್ಣಕ್ ತಗೊಂಡಿದ್ವಿ. ನಿಮ್ಮ ತಂದೆಯವ್ರು ಏನ್ ಮಾಡ್ತಿದ್ರು? ಅವರು ಕಾರ್ಪೊರೇಷನ್ ನಾಗ ಹೆಲ್ತ್ ಆಫೀಸರ್ ಅಂತ ರಿಟೈರ್ ಆತಿರ್ರಿ. ಆಮೇಲೆ ನೀವು ಇಲ್ಲಿ ನಿಮ್ದು ಊರ ಇಲ್ಲ ಹೇಳಿದಲ್ಲ, ಹುಟ್ಟೂರು ಇಲ್ಲಿ ಅಂತ ಹೇಳಿದ್ರಿ. ಬೆಳಗಾವಿ ಹತ್ರ ಯಮಕನ್ ಮರಡಿ ರೀ. ಹಾ, ಇದನ್ನ ಹೇಳ್ರಿ, ಯಮಕನ್ ಮರಡಿ ಹುಟ್ಟಿರಿ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಹಂತದ ಬಗ್ಗೆ ಹೋಗೋಣ. ಪ್ರಾಥಮಿಕ ಶಿಕ್ಷಣ ಎಲ್ಲಿ ಆತು? ಬೆಳಗಾವಿಗೆ ರೀ. ಯಾವ ಸ್ಕೂಲು? ಕೆಳ್ಕರ್ ಬಾಗ್ನಾಗ ಒಂದು ಸ್ಕೂಲ್ ಇತ್ರಿ. ಕನ್ನಡದೊಳಗ ಆಗ್ಯದ? ಕನ್ನಡದೊಳಗೆ ಪ್ರಾಥಮಿಕ 1ರಿಂದ 5ನೇ ಭಿನ್ನತೆಯಿಂದ ಅನ್ರಿ ನೀವು. ಭಿನ್ನತೆ ಇತ್ತ ಅವಾಗ? ಭಿನ್ನತೆಯಿಂದ 4ನೇ ತನಕ ಅಲ್ಲೇ. ಅವಾಗ ನೀವು ಓದುವಾಗಲ್ಲ ಗುರುಗಳಂದ್ರೆ ಆಗಿನ ಕಾಲಕ್ಕೆಲ್ಲ ದೇವ್ರಿದ್ದಂಗೆ ಇರ್ತಿದ್ರು. ಗುರುಗಳ ಸ್ಮರಣೆ ಮಾಡ್ಕೊಡ್ರಿ, ಹೆಸರು ಹೇಳ್ರಲ್ಲ. ಅಲ್ಲೇ ಹೆಡ್ ಮಾಸ್ಟರ್ ದೀಕ್ಷಿತ್ ಗುರುಗಳಂತಿದ್ರಿ. ಭಾರಿ ಸ್ಟ್ರಿಕ್ಟ್ ರೀ. ಹೌದಾ? ಆಮೇಲೆ ಅವರು ಕ್ಲಾಸು ಅವರೇ ತಗೋತಿದ್ರು. ಆಮೇಲೆ ಒಂದು ಅವರು ಹುಡುಗರ್ಗೆ ಮಾತು ಕೇಳಿಲ್ಲ ಅಂದ್ರ ಪಟ್ಟಿಲಿ ಹೊಡಿತಿದ್ರಿ. ಶಿಕ್ಷೆ ಕೊಡುವವನೇ ಶಿಕ್ಷಕ. ಆಮೇಲೆ ಅದನ್ನ ನೋಡಿ ನನ್ ಗಾಬರಿ ಆಗಿ ಮನೆಗೆ ಹೋಗಿ ಅಳ್ಲಿಕತ್ತೀರಿ. ನಮ್ಮ ಅಣ್ಣನು ಅಲ್ಲೇ ಹೆಸರು ಹಚ್ಚಿದ. ಆಮೇಲೆ ನಮ್ಮ ಸ್ವಾದ್ರತಿ ಬಂದು ಮರ್ದಿವ್ಸ ಅವ್ರನ್ನ ಭೇಟಿಯಾಗಿ ನಮ್ಮ ಹುಡುಗಿ ಭಾಳ ಮೆತ್ತಗಿದ್ದಾಳ್ರಿ, ತಿಳಿಸಿ ಹೇಳ್ರಿ, ಹೊಡಿಬೇಡ್ರಿ ಅಂತ ಹೇಳಿದ್ರಿ. ಅಲ್ಲ, ಅವಾಗ ಅವರು ಶಿಲ್ಪಿ ಕಟಾ ಕಡದ್ರನೇ ಶಿಲ್ಪಿ ಆಗ್ತದಲ್ಲ, ಆ ಸಿಸ್ಟಮ್ ವ್ಯವಸ್ಥೆ ಇತ್ತು. ಈಗ ಹೊಡೆದ್ರೆ ಅಪರಾಧ ಆಗ್ಯದ. ಈಗ ಯಾರು ಹೊಡ್ಯಾಂಗಿಲ್ಲ. ಶಿಕ್ಷಕ ಅಂದ್ರೆ ಶಿಕ್ಷೆ ಕೊಟ್ಟು ಕಲಿಸ್ಬೇಕು. ಒಂದು ಭಯಕ್ಕೆ ಏನಾಗ್ತದೆ, ಒಂದು ಗೌರವ ಹುಡ್ತದ, ನಮಗ ಅಭ್ಯಾಸ ಬರ್ತದ. ಮುಖ್ಯವಾಗಿ ಗೆಳತಿಯರ ಹೆಸರು ಸ್ಮರಣೆ ಮಾಡ್ಕೊಡ್ರಿ. ನನ್ಗ ನಮ್ದು ವಂತಾ ವಿದ್ಯಾಲಯ 5ನೇ ಆಗಿನ ಗೆಳತಿಯರ ಹೇಳ್ರಿ. ಆಗೆಲ್ಲ ಶಕುಂತಲಾ ಬರ್ವೆ ಅಂತ ಹೇಳಿ ಮರಾಠಿ ಹುಡುಗಿತ್ರಿ. ಆಮೇಲೆ ಮರಾಠೆ ಅಂತ ಹೇಳಿ ಒಬ್ಬಾಕಿ ಪ್ರಜ್ಞಾ ಮರಾಠೆ ಅಂತಿದ್ರು. ಪ್ರಜ್ಞಾ ಮರಾಠೆ ಅಂತಿದ್ರು. ಆಮೇಲೆ ನಮ್ದು ಓಣ್ಯಾಗ ಹೆಚ್ಚಾಗಿ ಕನ್ನಡಕ್ಕಿನ್ನ ಮರಾಠಿ ಜಾಸ್ತಿ ಇತ್ತು. ಬೆಳಗಾವಿ ಪ್ರಭಾವನೆ ಬಹಳ ಅದಲ್ಲ, ಮರಾಠಿ ಪ್ರಭಾವ. ಆಮೇಲೆ ನೀವೆಲ್ಲ ಗೆಳತಿಯರೆಲ್ಲ ಇದ್ರಲ್ಲ, ಈಗೂ ಕಾಂಟ್ಯಾಕ್ಟ್ ನೊಳಗಿದ್ದೀರಿ? ನಾನು ಬೆಳಗಾವಿಗೆ ಯಾವಾಗ್ರ ಹೋದ್ರು ಸಿಗ್ತಾರ್ರಿ, ಯಾರೇ ಒಬ್ರು ಸಿಗ್ತಾರ. ಬಾಗಿ ಅಂತಿದ್ದಾಳ, ಸಿಕ್ಕಿರ್ತಾಳ. ಆ ಶಕುಂತಲಾ ಬರ್ವೇನ ತಿರ್ಕೊಂಡ್ಲೆ. ಈಗ ನೀವು ವಂತಾ ವಿದ್ಯಾಲಯಕ್ಕೆ ಹೋಗ್ತಿದ್ರಿ, ನಿಮ್ಮ ಊರೊಳಗೆ ಯಮಕನ್ ಮರಡಿ ಒಳಗೂ ಹೋದ್ರಿ. ಆವಾಗ ನಿಮಗ ಏನಿತ್ತಲ್ಲ, ನೀವು ಕೇಳ್ಕರವಾಗದ್ದು ಸ್ಕೂಲಿಗೆಲ್ಲ ಹೋದ್ರಿ, ಪ್ರಾರ್ಥನೆ ಇತ್ರಿ? ಪ್ರಾರ್ಥನೆ ಇತ್ತಲ್ರಿ. ಇವಾಗ ನಮ್ ಕೇಳುಗರಿಗೆ ಹೇಳ್ರಿ, ಪ್ರಾರ್ಥನೆ ಅವಶ್ಯದ ಏನ್ರಿ? ಬೇಕ್ರಿ ಪ್ರಾರ್ಥನೆ. ಯಾವ ಕಾರಣಕ್ಕೆ ಬೇಕು? ಯಾವ ಕಾರಣಕ್ಕೆ ಬೇಕಂದ್ರೆ ನಮ್ಮ ಮನಸ್ಸು ಏಕಾಗ್ರತೆ ಆಗ್ತದ. ಅದು ಒಂದು ಸರಸ್ವತಿ ದೇಗುಲದೊಳಗೆ ಸರಸ್ವತಿ ಆರಾಧನೆ ಬೇಕಲ್ಲ, ಆರಾಧನೆ ಬೇಕು. ಇಡೀ ದಿನ ಒಂದು ಶಿಸ್ತುಬದ್ಧವಾಗಿ ನಾವ್ ಇರ್ತೀವಿ, ಒಂದು ದೇವಿನ ನೆನೆಸ್ಕೊಂಡು ಒಳಗ್ ಹೋಗ್ತೀವಿ. ನಾವ್ ಇದ್ರೆ ಸಮವಸ್ತ್ರ ಇತ್ರಿ? ಇತ್ರಿ. ಅವಾಗೆಲ್ಲ ಆಟಗಳು ಎಲ್ಲ ಇದ್ದು? ಎಲ್ಲ ಇದ್ದು ರೀ. ಎಲ್ಲ ಯಾವ್ಯಾವ ಆಟ ಆಡ್ತಿದ್ರಿ? ಖೋ ಖೋ ಆಡ್ತಿದ್ವಿ, ಹಗ್ಗದ ಆಟ ಆಡ್ತಿದ್ವಿ. ಆಮೇಲೆ ಜೋಕಾಲಿ ಕಟ್ಟಿದ್ರಿ. ಇದ್ರೊಳಗ ಏನಿಲ್ಲ, ಅವ್ರ ಸರ್ ಪುಸ್ತಕಗಳು ಜಾಸ್ತಿ ಇಲ್ರಿ. ಸರ್ ಏನ್ ಹೇಳ್ತಾರ ತಲೆಯಾಗ ಇಟ್ಕೊಳ್ಳೋದು ಶಿಕ್ಷಣ. ಆಟಕ್ಕೆ ಜಾಸ್ತಿ ಮಹತ್ವ ರೀ, ಬಹಳ ಮಹತ್ವ. ಆಮೇಲೆ ಅವ್ರು ಪ್ರಶ್ನೆ ಕೊಡ್ತಿದ್ರಿ, ಮನಿಗ್ ಬಂದ್ ಕೂಡ್ಲೆ ಮೊದ್ಲ ಉತ್ತರ ಬರ್ದಿಯೋದ್ರಿ. ಒಂದ ಬುಕ್ ರೀ, ಅದ್ರಾಗ ಎಲ್ಲಾ ವಿಷಯಗಳು ಇರ್ತಿದ್ವು. ಉತ್ತರ ಬರ್ದಿಡೋದು, ಆಡ್ಲಿಕ್ಕೆ ಹೋಗೋದ್ರಿ. ಅವಾಗ ನೀವೆಲ್ಲ ತಳಿ ರಂಗೋಲಿ ಎಲ್ಲ ಮಾಡಿರಿ? ಮಾಡಿನಲ್ರಿ. ಹಾಕ್ತಿದ್ರಿ? ರಂಗೋಲಿ ಯಾರು ಕಲ್ಸಿದ್ರು ನಿಮಗ್ ಹಾಕ್ಲಿಕ್ಕೆ? ನನ್ ತಾಯಿ ರೀ. ತಾಯಿ ಕಲ್ಸಿದ್ರು? ಆದ್ರೂ ನಾ ತವ್ರ ಮನೆಯಾಗಿದ್ದಾಗ ಲಘು ಹೇಳ್ತಿದ್ದಿಲ್ರಿ. ನನ್ನ ಅಣ್ಣನ ಸೂರ್ಯವಂಶಿ ಮಕ್ಕಳು ಅಂತಿದ್ರೇನ್ ಅವ್ರ? ಸೂರ್ಯ ಉದಯ ಆದ್ಮೇಲೆ ನಾವ್ ಹೇಳವ್ರಿ. ಚಿಕ್ಕಿ ರಂಗೋಲಿ ಹಾಕ್ತಿದ್ರು, ಗಂಟಿನ ರಂಗೋಲಿ ಹಾಕ್ತಿದ್ರು? ಆಗೆಲ್ಲ
ಚಿಕ್ಕಿ ರಂಗೋಲಿನೂ ಕಲ್ತೀನ್ರಿ. ಅದೇ ಗಂಟಿನ ರಂಗೋಲಿ ಅಂತ ಹೇಳ್ತೀವಿ ನಾವು. ಈಗ ಎಳ್ಳಿ ರಂಗೋಲಿ ರೀ. ಅದು ಚಿಕ್ಕಿದಾತು ಇಲ್ಲಿ ರಂಗೋಲಿ ಅಂತ ಹಾಕ್ತಿದ್ವಿ ಎಲ್ಲ. ಇದ್ರಂದ್ರೆ ಮನಿ ಒಳಗೆ ನೀವು ಕೆಲಸನೂ ಮಾಡ್ತಿದ್ರಿ ಅಂದ್ರೆ ಅಂದ್ರೆ ಅವಾಗ ಅದ್ರದ್ದು ಅವಶ್ಯಕತೆ ಹಚ್ತಿದ್ರು ಅವರು. ಎಲ್ಲ ಕೆಲಸ ಕಲೀಲಿ ಅಂತ ಹಚ್ತಿದ್ರು ಅವರು. ನಮ್ ತಾಯಿ ನಮ್ಗೆ ಕೆಲಸ ಹೇಳ್ತಿದ್ದಿಲ್ರಿ, ಖರೆ ಹಿಂಗ ತಿಂಗಳದು ಮುಟ್ಟದು ಬರ್ತಿತ್ತಲ್ಲ, ಅವಾಗ ಮಾಡಬೇಕಲ್ಲ, ದಿವಸ ಎಲ್ಲ ಮಾಡತ್ತಿದ್ವಿ. ಎಲ್ಲ ಮಾಡಿದ್ರೆ. ಇನ್ನು ಪ್ರೌಢ ಶಿಕ್ಷಣಕ್ಕೆ ಬರೋಣ. ಎಲ್ಲ ಆತು ಪ್ರೌಢ ಶಿಕ್ಷಣ SSLC ವರೆಗೆ ವಂತ ವಿದ್ಯಾಲಯದೊಳಗ ಆತು. ಇನ್ನ ಕಾಲೇಜ್ ರಂಗ ಪ್ರವೇಶ ಮಾಡೋಣ. ಹೇಳ್ರಿ. ಕಾಲೇಜ್ ಲಿಂಗರಾಜ್ ಕಾಲೇಜ್ ಪ್ರಿನ್ಸಿಪಾಲ್ ಯಾರಿದ್ರು? ಬಿದ್ರಿ ಸರ್ ಇದ್ರು. ಇದ್ರು ಎಲ್ಲಿವರೆಗೆ ಓದಿದ್ರು ಅದನ್ನ? ಅಲ್ಲೇ BA ತನಕ ಆತು. ಮುಂದೇನು ಮತ್ತೆ ಹೆಚ್ಚಿನ ಶಿಕ್ಷಣಕ್ಕೆ ಹೋಗಿಲ್ಲ ಇದ್ರೆ? BA ತನಕ ರಿಸಲ್ಟ್ ನಮ್ಮ ಅತ್ತಿ ಮನೆಗೆ ಬಂದದ್ರಿ. ಹೌದಾ? ಇಲ್ಲಿ ಬಂದಾಗಿಂದ ಅದಕ್ಕೆ ಮೊದ್ಲು ನಮ್ಮ ತಾಯಿ ಕೂಡ ನಮ್ಮ ಅಣ್ಣ ಗೆಳೆಯರಿ ನಮ್ಮ ಮನೆಯವರು ಕುಡ್ಚಿ ಅಂತಿತ್ತು ನೋಡ್ರಿ. ಹೌದೌದು. ಅಲ್ಲೇ ಅವ್ರ ಪೋಸ್ಟಿಂಗ್ ಆಗಿತ್ತು. ಅವರು ಉಸ್ಮಾನಿಯಾ ಯೂನಿವರ್ಸಿಟಿ ಒಳಗ ಇಂಜಿನಿಯರಿಂಗ್ BE ಕಲ್ತವ್ರು. ಆಮೇಲೆ ಅವ್ರದ್ದು ಅಪಾಯಿಂಟ್ಮೆಂಟ್ ಇಲ್ಲಾಗಿತ್ತು. ನನ್ನ ಅಣ್ಣನೂ BE, ಇಬ್ರು ಕೂಡಿ ಇರ್ತಿದ್ರು. ಆಗ ಅವ್ನ್ ಮದ್ವೆ ಮಾಡ್ಬೇಕಾಯ್ತು ನಮ್ಮ ಅಣ್ಣನ ಗೆಳೆಯಂದು. ಅದಕ್ಕೆ ಯಾರ ನನ್ಗಿಲ್ಲಿ ಹುಡುಗಿನೇ ಬೇಕು, ಅವ್ರು ಓದಿದ್ದೆಲ್ಲ ಹೈದ್ರಾಬಾದ್ ಅಲ್ರಿ, ಅದಕ್ಕೆ ನನ್ಗಿಲ್ಲಿ ಹುಡುಗಿ ಬೇಕು, ಯಾರ ಇದ್ರೆ ಹೇಳು ಅಂದ್ರು. ಆಮೇಲೆ ನಮ್ಮ ಅಣ್ಣ ನೋಡಿ ಹೇಳ್ತೀನಿ ಹೇಳು ಅಂತಂದ. ಆಗ ಇವ್ರೇನಂದ್ರು, ಯಾಕೆ ನಿನ್ಗೆ ಯಾರು ಆಗ್ತಂಗೇರಿ ಇಲ್ಲೇನು ಅಂತ ಕೇಳಿದ್ರು. ಆಮೇಲೆ ನಮ್ಮ ಅಣ್ಣಂದ, ಇಲ್ಲಪ್ಪ ಆಕಿನ್ನ ಕಲಿತಾಳ, ಅದಕ್ಕೆ ಈಗ ಮಾಡೋ ವಿಚಾರ ಇಲ್ಲ. ಆಮೇಲೆ ನೋಡಿದ ಕೂಡಲೇ ನಾವೇನ್ ಮಾಡ್ಕೊಂಡ್ ಬಿಡ್ತೀವೇನು, ಕರ್ಕೊಂಡ್ ಬಾ ಅಂತ ಹೇಳಿ ಅವ್ರ ತಾಯಿ ಬಂದಾಗ ಅಶ್ಮಿ ಗೌರಿ ಮುತ್ತೈದೆ ಅಂತ ಹೇಳಿ ನಮ್ಮ ತಾಯಿ, ನನ್ನ ತಂಗಿ, ನಾನು, ಅಣ್ಣ ಹೋಗಿದ್ವಿ ರೀ. ಅದೊಂದು ನೆವ ಮಾಡಿದ್ರು. ನೆವ ಮಾಡಿದ್ರು. ಅಲ್ಲೇನು ಕೂಡ್ಸಿ ಮಾಡಿ ಏನ್ ನೋಡಿಲ್ರಿ, ಆರಾಮ್ ಊಟಕ್ಕೆ ಹಾಕಿದ್ರಿ. ಹೋಳ್ಗಿ ಊಟ ಶ್ರೀಕಂಠ ಪುರಿ ಎಲ್ಲ ಊಟ ಮಾಡಿ ಮಸ್ತ್ ಮನಿಗ್ ಬಂದಿವ್ರಿ. ಮನಿಗ್ ಬಂದು ಮರ್ದಿವ್ಸನ ಅವ್ರ ನಮ್ಮ ಮಾವನವ್ರು, ಆ ಹುಡುಗಿ ನಮಗ್ ಪಸಂತಿದ್ದಾಳೆ, ಮದ್ವೆ ಮಾಡ್ಕೊಟ್ಬಿಡ್ರಿ ಅಂತ ಹೇಳಿಬಿಟ್ರು. ನನ್ ತಂಗಿಗಳು ಅಂತ ಅಳೋದ್ರಿ. ನನ್ಗ ಅಭ್ಯಾಸ ಯಾರು ಹೇಳ್ಬೇಕ್ರಿ ಅಂತ ಹೇಳಿ. ಹಿಂಗಾಗಿ ಎಲ್ಲೂ ಬ್ಯಾರೆ ಕಡೆ ತೋರಿಸ್ಲಿಲ್ರಿ. ಇಲ್ಲ, BA ಪರೀಕ್ಷೆ ಕಟ್ಟಿದ್ದೆ, ಮಾಡ್ಬಿಟ್ರಿ ಮದ್ವಿ. ವೈವಾಹಿಕ ಜೀವನ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಮಾತಾಡ್ರಿ. ನಮ್ಮ ಮನೆಯವರು ಕಡಿಕ ಲೋಕಾಯುಕ್ತ ಬೆಂಗಳೂರು ಲೋಕಾಯುಕ್ತದೊಳಗ SE ಆಗಿ ರಿಟೈರ್ ಆದವ್ರಿ. ಹೌದು. ಮೆರಿಟ್ ಮೇಲ್ ಕಲ್ತೆ BE ಆದವ್ರು. ಆಮೇಲೆ ಒಟ್ಟ ಯಾರು ಕೊಡೋರಲ್ಲ, ಯಾರ ಕಡೆಯಿಂದ ತಗೊಳೋರಲ್ರಿ, ಏನು ಅಲ್ಲ. ಹಿಂಗಾಗಿ ಎಲ್ಲಿ ಪೋಸ್ಟಿಂಗ್ ಹಾಕ್ತಾರ ಅಲ್ಲಿ ಹೋಗ್ಯಾರ್ರಿ. ಆಮೇಲೆ ಈ ಲೋಕಾಯುಕ್ತಕ್ಕೆ ಯಾರು ಹೋಗ್ಲಿಕ್ಕೆ ತಯಾರಿದ್ದಿಲ್ಲ. ಆಮೇಲೆ ಇಲ್ಲ, ನನ್ಗೆಲ್ಲ ಹಾಕ್ತಿರಲ್ಲ, ನಾ ಹೋಗ್ತೀನಿ ಅಂದ್ರು. ಬೆಂಗಳೂರಿಗೆ ಬಂದ್ರಿ. ಆಗ ವೆಂಕಟಾಚಲ್ ಇದ್ರಿ, ಅವ್ರಿಗೆ ರೈಟ್ ಹ್ಯಾಂಡ್ ಅಂತ ಹೇಳಿ ಕೆಲಸ ಮಾಡ್ತಾರೆ. ದೊಡ್ಡ ವ್ಯಕ್ತಿ ಅಲ್ಲ, ಕೆಲಸ ಮಾಡಾರ. ರಿಟೈರ್ ಆಗೋ ಹೊತ್ತಿಗೆ ಅವ್ರು ವೆಂಕಟಾಚಲ್ ಹೇಳಿದ್ರಿ, ಇನ್ನೊಂದು ವರ್ಷ ಇರ್ರಿ ಶಾಮರಾವ್, ನಾನು ಮುಂದಿನ ವರ್ಷ ರಿಟೈರ್ ಆಗ್ತೀನಿ, ಇಬ್ರು ಹೋಗೋಣ ಅಂತ ಎಕ್ಸ್ಟೆನ್ಷನ್ ಕೊಡಿಸ್ತೀನಿ ನಿಮ್ಗ ಅಂತ ಹೇಳಿ. ಕೇಳುಗರೆ, ನಮ್ಮ ರಾಧಾಕ ಅವರ ಮಾತುಗಳನ್ನ ಕೇಳಿಕತ್ತಿರಲ್ಲ, ಅರಳು ಉರ್ದಂಗೆ ಪಟ 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 ನಾವೇನು ಕೇಳ್ತೀವಿ ಭಾಳ ಚಂದ ಹೇಳಿಕತ್ತಾರ. ಮನದಾಳದ ಮಾತುಗಳು. ನಮ್ಮ ಇಲ್ಲೊಂದು ಏನದ ಚಿಲಿಪಿಲಿ ಜಾತ್ರೆ ಸಂಭ್ರಮ ಆಗ್ಯದ. ಕೇಳುಗರೆ, ಇಂದಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಅರಸರಾದ ಶ್ರೀ HS ವೆಂಕಟೇಶ ಮೂರ್ತಿಯವರ ಒಂದು ಸ್ಮರಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಅವರಿಗೆ ಸಮರ್ಪಣೆ ಮಾಡಿ, ಅವರ ನೆರಳಿನಲ್ಲಿಯೇ ಭಾವಗೀತೆ ಅರಳಿದ ಹೂ ಶೀರ್ಷಿಕೆ ರಾಧಕ್ಕ ಅವ್ರದ್ದು ಒಂದು ಕವನದ ಹಾಡೋಣ ಅಂತ ಇವಾಗ. ಅರಳಿದ ಹೂವನ್ನು ನೋಡುತ್ತ ನೀನು, ಆಹಾ ಎಷ್ಟು ಚಂದಯನುವೆ, ಹೂವನ್ನು ಅರಳಿಸಿದ ಮುಳ್ಳಿನು ನೀನೆಂತು ಮರೆವೆ. ಅರಳಿದ ಹೂವನ್ನು ನೋಡುತ್ತ ನೀನು, ಆಹಾ ಎಷ್ಟು ಚಂದಯನುವೆ, ಕುಹು ಕುಹು ಕೋಗಿಲೆ ದನಿಗೆ, ಆಹಾ ಎಷ್ಟು ಇಂಪೆನುವೆ, ಇನಿದನಿ ನೀಡಿದ ದೇವನ ನೀನೆಂದು ಮರೆವೆ, ಇನಿದನಿ ನೀಡಿದ ದೇವನ ನೀನೆಂದು ಮರೆವೆ. ಅರಳಿದ ಹೂವನು ನೋಡುತ್ತ ನೀನು, ಆಹಾ ಎಷ್ಟು ಚಂದಯನುವೆ, ಮಾಗಿದ ಹಣ್ಣುಗಳ ಸವಿದು, ಆಹಾ ಎಷ್ಟು ರುಚಿ
ಎನ್ನುವೆ. ಅದರೊಳು ಅಡಗಿದ ರುಚಿಯ ಜನಕನ ನೀನೆಂತು ಮರೆವೆ. ಅದರೊಳು ಅಡಗಿದ ರುಚಿಯ ಜನಕನ ನೀನೆಂತು ಮರೆವೆ. ಅರಳಿದ ಹೂವನು ನೋಡುತ್ತ ನೀನು ಆಹಾ ಎಷ್ಟು ಚಂದ ಎನ್ನುವೆ. ತುಂಬಿ ತುಳುಕುವ ಫಸಲನು ಇದೆಲ್ಲ ನನ್ನದೇ ಎನ್ನುವೆ. ತುಂಬಿ ತುಳುಕುವ ಫಸಲನು ಇದೆಲ್ಲ ನನ್ನದೇ ಎನ್ನುವೆ. ನಿನ್ನ ಆನಂದಕ್ಕೆ ಜೀವವನಿತ್ತ, ನಿನ್ನ ಆನಂದಕ್ಕೆ ಜೀವವನಿತ್ತ. ಈ ಭುವಿಯನೆಂತು ಮರೆವೆ, ಈ ಭುವಿಯನೆಂತು ಮರೆವೆ. ಅರಳಿದ ಹೂವನು ನೋಡುತ್ತ ನೀನು ಆಹಾ ಎಷ್ಟು ಚಂದ ಎನ್ನುವೆ. ನಿನ್ನ ಆನಂದಕ್ಕೆ ಕಾರಣನವನು ಅವನೇ ಈ ಸಮಸ್ತಕ್ಕೆ ಭೂಪಾಲನು. ಈ ಭೂಪಾಲನ ಸೃಷ್ಟಿಯು ನಮಿಸುತ್ತಿದೆ, ನಮಿಸು ನೀನು ಮರೆಯದೆ. ಈ ಭೂಪಾಲನ ಸೃಷ್ಟಿಯು ನಮಿಸುತ್ತಿದೆ, ನಮಿಸು ನೀನು ಮರೆಯದೆ. ಅರಳಿದ ಹೂವನು ನೋಡುತ್ತ ನೀನು ಆಹಾ ಎಷ್ಟು ಚಂದ ಎನ್ನುವೆ. ಲಾಲಕ್ ಅವರ ಭಾವಗೀತೆ ಬಹಳ ಚಂದ ಬರ್ದಿರಿ. ಈ ಕವನದೊಳಗ ಶಬ್ದಗಳ ಲಾಲಸ್ಯದ ಪಕ್ಕಕ್ಕೊಂದು ತೈತೈಯನ್ನು ಕೊಡ್ಲಿಕ್ಕತ್ತಾವು, ಒಂದು ಭಾವ ಬಂಧನ ಎಳ್ಕೊಂಡು ಬಂದಾವ್, ಬಹಳ ಚಂದದ. ಇದನ್ನು ಕೂಡ ನಾವು ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರಿಗೆ ಈ ಕವನವನ್ನು ಸಮರ್ಪಣೆ ಮಾಡೋಣಂತ. ಇನ್ನು ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡೋಣಂತ. ಈ ಸಾಹಿತ್ಯ ನಿಮ್ಗೆ ಹೆಂಗ ನಿಮ್ಗೆ ಪ್ರವೇಶ ಆಯ್ತು ನಿಮ್ಮೊಳಗ? ನಾ ಹೇಳಿದ್ನಲ್ರಿ, ವಂತ ವಿದ್ಯಾಲಯದಾಗಿದ್ದಾಗ ಅಲ್ಲೇ ಎಲ್ಲ ಆಗಿನ ಪಾಠಗಳಂದ್ರೆ ಸರ್ವತೋಮುಖ ಅಭಿವೃದ್ಧಿ ಇರೋಂಗಿರ್ತಿದ್ವು ರೀ. ಅಲ್ಲೇ ಡ್ರಾಯಿಂಗ್ ಇರ್ತಿತ್ತು, ಸಂಗೀತ ಇರ್ತಿತ್ತು, ಆಮೇಲೆ ಹೋಮ್ ಸೈನ್ಸ್ ಅಂತ ಇರ್ತಿತ್ತು, ಸಂಸ್ಕೃತ ಇರ್ತಿತ್ರಿ. ಎಲ್ಲ ಇರೋದ್ರಿಂದ ಏನಾಗ್ತಿತ್ತು, ನಾವ್ ಎಲ್ಲಾದ್ರೊಳಗೆ ಹುಮ್ಮಸ್ನಿಂದ ಪ್ರತಿಯೊಂದು ಪೀರಿಯಡ್ ನಾಗೂ ರೀ ಉತ್ಸುಕತೆಯಿಂದ ಭಾಗವಹಿಸ್ತಿದ್ವಿ. ಬಹಳ ಖುಷಿ ಅನಿಸ್ತಿತ್ತು. ಎಷ್ಟನೇ ವಯಸ್ಸಿಗೆ ಬರ್ಲಿಕ್ಕೆ ಆರಂಭ ಮಾಡಿದ್ರಿ? ಆಗ ಶಾಲೆಗಿದ್ದಾಗ ನಾನು 5ನೇ ತಕ್ಕ ಹೋದ್ನಲ್ರಿ, ಆಗ ನಿಬಂಧಗಳು ಅದು ಇರ್ತಿದ್ವು. ಆಗ ಅವನ್ನ ನಿಬಂಧ ಬರಿತಾ ನಂದು ಬರವಣಿಗೆ ಒಳಗ ಅಂದ್ರ ಚಿಗುರು ಹೊಡಿತ್ತು. ಆಮೇಲೆ ಬ್ಯಾರೆ ಭಾಷದ್ದು ಗೆಳತಿಯರು ಇರೋದ್ರಿಂದ ಅವ್ರು ಕೂಡ ನಾನು ಮರಾಠಿ ಕಥೆ ಅದು ಇದ್ರು, ಒಬ್ರಿಗೊಬ್ರು ಕನ್ನಡ ಮರಾಠಿ ಕಥೆ ಹೇಳ್ಕೊತಿದ್ದೀವ್ರಿ. ಆಗ ಅವ್ರು ಹೇಳ್ಕೊಂಬಂದ ಶಕುಂತಲಾ ಬರ್ವೆ ಅಂತಿದ್ದಾಳ, ಆಕಿ ಮರಾಠಿ ಅಭಿಮಾನಿ ರೀ. ಆಮೇಲೆ ನೀನು ಮರಾಠಿ ಕಲೀಲ, ನಾ ಯಾಕೆ ಹೇಳ್ಬೇಕು, ಹಿಂಗಾಗಿ ಕಲೀರಿ ಅಂತ ಹೇಳಿದ್ಲು. ಆಕಿ ಕನ್ನಡ ಕಲತ್ಲು ರೀ. ಆಕಿ ಅತ್ತಿ ಮನೆಗೆ ಹೋದ್ಮೇಲೆ ಕನ್ನಡ ಕಲತ್ಲಕ್ಕೆ. ಹಿಂಗಾಗಿ ಮರಾಠಿ ಇದ್ದು ರಂಜಿತ್ ದೇಸಾಯಿ ಅವ್ರದ್ದು ಸ್ವಾಮಿ, ಆಮೇಲೆ ರಾಧೇಯ ಅವನ್ನೆಲ್ಲ ಓದಿನ್ರಿ ಮರಾಠಿ ಒಳಗ. ಆಗಿಂದ ಅದು ಫ್ಲೂಯೆಂಟ್ ಬರಗಳನ್ನು ಬರಿತಿದ್ರಿ? ಇಲ್ರಿ, ಇಲ್ಲ. ಆಮೇಲೆ ನಿಮ್ದು ಪ್ರಥಮ ಮುದ್ರಣ ಯಾವ್ದಾಯ್ತು? ಕುಹು ಕುಹು ಅಂತ ಆಯ್ತು. ಅದು ವಾಮನ್ ಬೇಂದ್ರೆ ಅವರು ಅದಕ್ಕೆ ಮುನ್ನುಡಿ ಬೇಂದ್ರೆ ಅವ್ರ ಮಗ ಬರೆದ್ರು. ಆಮೇಲೆ ಹುಬ್ಬಳ್ಳಿ ಬೇಂದ್ರೆ ಕುಟೀರ ಅಂತ, ಹೌದು, ಅಲ್ಲೇ ನಾನು ಅನುರಾಧ ಕುಲಕರ್ಣಿ ಅಂತಿದ್ದಾರ್ರಿ. ಅನುರಾಧ ಕುಲಕರ್ಣಿ ನಮ್ಮ ಬಹಳ ಪೆಟ್ಟ ಅವರು. ಆಮೇಲೆ ಸುಕನ್ಯಾ ಭಟ್ ಅಂತ, ಸುಕನ್ಯಾ ಭಟ್, 3 ಮಂದಿದು ಪುಸ್ತಕ ಮೊದ್ಲೇ ಮುದ್ರಣ ಅಲ್ಲಿ ಬಿಡುಗಡೆ ಆತ್ರಿ. ನಂದು ಅಮೂರ್ ಅವ್ರು ಮಾಡಿದ್ರಿ. ಹೌದು. ಈಗ ನಿಮ್ದು ಸಾಹಿತ್ಯ ಅಂತ ನೀವು ಕವನಗಳನ್ನು ಬರ್ಲಿಕ್ಕೆ ಹತ್ಬಿಟ್ರಿ. ನೀವೊಂದು 2 ಕವನಗಳನ್ನು ವಾಚನ ಮಾಡ್ರಲ್ಲ ನಮ್ಮ ಕೇಳುಗರಿಗೆ. ಹಾಗೆಲ್ಲ ತಂತಿ ಕಳಿಸ್ತಿದ್ವಿ ನೋಡ್ರಿ. ಹೌದು, ಕಟ್ಟ ಕಡಕಡ ಅಂತ ಹೇಳಿ ಟೈಪ್ ಮಾಡಿ ತಂತಿ ಕಳ್ಸೋದಿತ್ತು. ಅದು ಹೋದ್ಮೇಲೆ ಅದ್ರ ಮೇಲೆ ಒಂದ್ ಕವನ ಬರ್ದಿದ್ದೆ, ಸ್ಟಾಪ್ ಇಮಿಡಿಯೇಟ್ಲಿ, ಕಟ್ಟ ಕಡೆಯ ಟೆಲಿಗ್ರಾಮ್, ಗುಡ್ ಬೈ, ಸ್ಟಾಪ್ ಇಮಿಡಿಯೇಟ್ಲಿ ಆಗಿತ್ತು. ಕಳೆದ 15 ಜೂನ್ ಕೊನೆ ದಿನ. ಟಕ್ 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 ಬರುತ್ತಿದೆ ಕಾಲ. ಈಗ ಕಲಿಯುಗದ ಗೌತಮಿಗೆ ತರಲಾಗುವುದಿಲ್ಲ ಮೊಬೈಲ್ ಇಲ್ಲದ ಮನೆಯಿಂದ ಸಾಸಿವೆ ಕಾಳು. ಬಿಕ್ಕುತ್ತಾಳೆ ಗೌತಮಿ ಈಗ ಕೇಳುತ್ತಾ,
ಈ ಫೇಸ್ಬುಕ್ ಮೊಬೈಲ್ನಿಂದ ನನ್ನ ಮಗನನ್ನು ಯಾರು ಉಳಿಸಿಕೊಡುತ್ತೀರಿ? ಗೌತಮ್ ಬುದ್ಧ gmail.comಗೆ ಮಾಡಲೂಬಹುದು ಮೇಲ್. ಹೀಗೆ ಟೆಲಿಗ್ರಾಮ್ ಕೊಂದ ಅಪಾದನೆ ಮೊಬೈಲ್ ಇಂಟರ್ನೆಟ್ ಮೇಲೆ. ಹೀಗೆ ಟೆಲಿಗ್ರಾಮ್ ಕೊಂದ ಅಪಾದನೆ ಮೊಬೈಲ್ ಇಂಟರ್ನೆಟ್ ಮೇಲೆ. ಆದರೆ ಅವುಗಳಿಗೆ ಗಲ್ಲಿಗೇರಿಸುವ ತೀರ್ಪು ಕೊಡುವುದಿಲ್ಲ ಕೋರ್ಟು. ಇದೇ ಮರ್ಯಾದೆ ಸ್ಮಾರ್ಟ್ಫೋನ್ಗೆ, ಅತ್ಯಾಧುನಿಕ ಇಲೆಕ್ಟ್ರಾನಿಕ್ ಸಾಧನಗಳಿಗೆ. ಇಲ್ಲ ಮಾನವನಿಗೆ ಇವುಗಳಿಲ್ಲದಲೆ. ಇನ್ನೊಂದು ಕವನ ವಾಚನ ಮಾಡ್ರಿ. ಕಲ್ಲು ಬಂಡೆಗಳ ಕಂಡು ಮಾತನಾಡಿಸುವ ಆಸೆ ಶೀರ್ಷಿಕೆ. ಕಲ್ಲು ಬಂಡೆಗಳ ಕಂಡು ಮಾತನಾಡಿಸುವ ಆಸೆ. ರಂಬೆ ಕೊಂಬೆಗಳ ಚಾಚಿ ನಿಂತಿರುವ ಮರವ ಮಾತನಾಡಿಸುವ ಆಸೆ. ಮಲ್ಲಿಗೆ ಕಂಪಿನಲ್ಲಿ ಗುಲಾಬಿ ಪರಿಮಳದಲ್ಲಿ ಪ್ರೀತಿ ಭಾವದಲ್ಲಿ ಬೆರೆತು ಹೋಗುವ ಆಸೆ. ಬೇಡ ದುಷ್ಟ ಭಾವದವರ ಸಂಘ. ಬೇಡ ಒಬ್ಬರನ್ನೊಬ್ಬರು ತುಳಿದು ಮೇಲೆ ಏಳುತ್ತಿರುವವರ ಸಂಘ. ಹೇ ಅನನ್ಯ ಸೃಷ್ಟಿಯೇ, ನಿನ್ನ ಜೊತೆಯಲ್ಲಿದ್ದು ಒಪ್ಪಿ ಅಪ್ಪಿಕೊಳ್ಳುವೆಯಾ? ನಮಸ್ಕಾರ. ಕೇಳುಗರೆ, ಸಾಹಿತ್ಯಿಕ ಪ್ರಕಾರಗಳಲ್ಲಿ ಹಲವಾರು ಪ್ರಕಾರಗಳಲ್ಲಿ ಪೂಜಿಸಿ ಮತ್ತೆ ಅವರು ಪ್ರಾರ್ಥನೆಯಲ್ಲಿ ಕೂಡ ಅನೇಕ ವಿಧದಂತಹ ಕವನಗಳನ್ನು ನಾವೆಲ್ಲ ಕೇಳಿದ್ವಿ. ಇವರ ಆಸಕ್ತಿ ಸಾಹಿತ್ಯ ಕಲೆ, ಸಾಮಾಜಿಕ ಚಟುವಟಿಕೆಗಳು, ಸಾಹಿತ್ಯ ಕುಹು ಕುಹು ಕವನ ಸಂಕಲನ ದ.ರಾ. ಬೇಂದ್ರೆ ವೇದಿಕೆಯಲ್ಲಿ ಬಿಡುಗಡೆ. ಕಾನೂನು ಮಹಾವಿದ್ಯಾಲಯದ ಕವನ ಸಂಕಲನಕ್ಕೆ ಶ್ರೀ ಮಹಾಲಕ್ಷ್ಮಿ ಗ್ರಂಥ ಪ್ರಶಸ್ತಿ. ಕನ್ನಡ ಸಾಹಿತ್ಯ ಲೇಖಕಿಯರ ಪರಿಷತ್ತಿನ ವರ್ಷದ ಲೇಖಕಿ ಪ್ರಶಸ್ತಿಗಳಲ್ಲಿನ ಪ್ರಶಂಸಾ. ಕವನಗಳಲ್ಲಿ ಹನಿಗವನ, ಹಾಸ್ಯ ಲೇಖನಗಳು ಜನಪ್ರಿಯ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಕೇಳುಗರೆ, ಕವನ, ಕಥೆ, ನಾಟಕ, ವಿಮರ್ಶೆಗಳು ಪ್ರಸಾರಗೊಂಡಿವೆ. ಹಾಸ್ಯ ಲೇಖನ ಕಡ್ಡೋಗಿ ಗುಡ್ಡಾಕು ಮೈಸೂರು ಲೇ ಪರಿಷತ್ ನಿಂದ ಹಾಸ್ಯ ಸಂಕಲನದ ಸಂಪಾದನೆಯಲ್ಲಿ ಪ್ರಕಟಗೊಂಡಿದ್ದು ನೆಲ ಸಂಪಿಗೆ ಅನುವಾದದ ಕಥೆ ಮರಾಠಿಯಿಂದ ಕನ್ನಡಕ್ಕೆ. ಮೂಲ ಮರಾಠಿ ಮಾಧುರಿ ಶಾನ್ಭಾಗ್ ಅವರದ್ದು. ಮೈಸೂರು ಪರಿಷತ್ ಅನುವಾದ ಕಥಾ ಸಂಕಲನದಲ್ಲಿ ಪ್ರಕಟಗೊಂಡಿದೆ. ಸನ್ಮಾನ್ಯ ಅಬ್ದುಲ್ ಕಲಾಂ ಆಜಾದರ ಮೈ ಪೇರೆಂಟ್ಸ್ ಪೋಯಂ ವಿಂಗ್ಸ್ ಆಫ್ ಫೈರ್ ಕನ್ನಡ ಅನುವಾದ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅನಿಕೇತನದಲ್ಲಿ ಪ್ರಕಟಗೊಂಡಿದೆ. ಡಾಕ್ಟರ್ ಮಾಧುರಿ ಶಾನ್ಭಾಗ್ ಅವರ ಪ್ರತಿಮಾ ಮರಾಠಿ ಕಥೆಯ ಕನ್ನಡ ಅನುವಾದ ಪ್ರಕಟಗೊಂಡಿದೆ. ಪ್ರಸಿದ್ಧ ಕವಿ ಗುಲ್ಜಾರ್ ಅವರ ಹಿಂದಿ ಹಿಲ್ಸಾ ಕಥೆ ಆಧಾರಿತ ಹಿಂದಿ ಮತ್ತು ಕನ್ನಡ ಕವನ ಅನುವಾದ ಕೊಲ್ಹಾಪುರ್ ಎಐಪಿಸಿ ಸಮ್ಮೇಳನದ ಸ್ಮರಣ ಸಂಚಿಕೆಯಲ್ಲಿ. ಶ್ರೀ ವಾಮನ್ ರಾವ್ ಪೈ ಅವರ ನೀನೇ ನಿನ್ನ ಜೀವನದ ಶಿಲ್ಪಿ, ಸ್ತ್ರೀ ವಿದ್ಯೆಯ ಹಿತಗುಂಜಾರವ, ಅಮೃತ ಬಂಧನ 3 ಪುಸ್ತಕಗಳು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಗೊಂಡು ಪ್ರಕಟಗೊಂಡಿವೆ. ಕೇಳುಗರೆ, ಸಾಹಿತ್ಯ ಲೋಕದಲ್ಲಿ ಅವರದು ಒಂದು ಬೆಳೆದು ನಿಂತ ಹೆಮ್ಮರ ಅಂತ ಹೇಳಬಹುದು. ನೀವು ರಾಧಕ್ಕ ಅವರ, ನೀವು ಅನುವಾದ ಮಾಡಬೇಕಾದ್ರೆ ಸಾಹಿತ್ಯ ಆ ಭಾಷಾದ ಪ್ರಬುದ್ಧತೆಯನ್ನು ಮಾತ್ರ ಬೇಕಾಗ್ತದಲ್ಲ. ಈಗ ನಾವು ಅನುವಾದ ಅಂದ್ರೆ ಅಷ್ಟೇ ಸರಳ ಅಲ್ಲ ಅದು. ನಾವು ಡಿಟೋ ಮಾಡ್ಬೇಕಾಗ್ತದೆ. ಡಿಟೋ ಅಂದ್ರೆ ಹೆಂಗದ ಹಂಗ ಆ ಪದಕ್ಕೆ ಆ ಅರ್ಥನೇ ಇಡ್ಬೇಕಾಗ್ತದೆ. ಶಬ್ದಕ್ಕೆ ಶಬ್ದ ಇಡೋದು ಅನುವಾದ ಅಲ್ರಿ. ಅಲ್ಲ, ಕೇಳುಗರಿಗೆ ಆ ಶಬ್ದ ಏನ್ ಅದಲ್ಲ, ಅದರ ಭಾವ ನಮ್ಮ ಇದ್ರೊಳಗೆ ಬರ್ಬೇಕು. ಆ ಮೂಲ ಕೃತಿಗೆ ಯಾವ್ದು ಲೋಪ ಆಗ್ಬಾರ್ದು. ಅಂದ್ರೆ ನೀವು ಆ ಶಬ್ದ ಅಂದ್ರೆ ಅರ್ಥ ಕೆಡ್ಲಾರ್ದಂಗ ಅನುವಾದ ಮಾಡ್ಕೊ. ಅದು ನಮ್ ಕೇಳುಗರಿಗೆ ಪ್ರಶ್ನೆ ಬೇಕಾಗಿತ್ತು. ನೀವ್ ಯಾವುದೇ ವಿಷಯವನ್ನೇನದ ಅರ್ಥ ಕೆಡ್ಲಾರ್ದಂಗ ನಿಮ್ಮ ಸ್ವಂತ ಬುದ್ಧಿಕೆಯಿಂದ ಮಾಡ್ಕೋತೀರಿ. ಅಂದ್ರೆ ನಮ್ಮ ಶಬ್ದಗಳಿಂದ ಭಾವಯುತ ಶಬ್ದ. ಈಗ ಶಬ್ದಕ್ಕ ಅದೇ ಶಬ್ದ ಸಿಗ್ತದ, ಅದಕ್ಕಿನ್ನ ಭಾವಯುತ ಶಬ್ದ ಯಾವ್ದದ ಅದನ್ನ ಅಂದ್ರೆ ಸ್ವಲ್ಪ ಹೆಚ್ಚಿನ ಮೌಲ್ಯ ಅಂತ ಹೇಳ್ತೀವಿ ನಾವು. ಈಗ ವಾಡಾಪಿ ಅವ್ರ ಆತ್ರಿ, ವಾಡಾಪಿ ಅವ್ರ ತಂದೆಯವರು, ಎನ್ ಕೆ ಅವರು ಅವರೆಲ್ಲ ನನ್ನ ಅನುವಾದ ನೋಡಿ ಅನ್ಸುದಿಲ್ವಾ ಅನುವಾದ ಇದ್ರೊಳಗ್ ಮುಂದುವರಿ ನೀನು ಅಂತ ಹೇಳಿ ಅವ್ರ ಆಶೀರ್ವಾದ ದೊಡ್ಡ ಸಾಹಿತಿಗಳ ಎನ್ ಕೆ ಕುಲಕರ್ಣಿ ಅವರು. ಇವಾಗ ನೀವು ಯಾವ್ದೊಂದು ಮತ್ತೆ ಬೇರೆ ಭಾಷೆದೇನು ಇದನ್ನ ಹೇಳ್ತಾರೇನು? ಬೇರೆ ಭಾಷೆ ಬಗ್ಗೆ ಹೇಳಿ. ಪುಸ್ತಕಾಲಯ ಅಂತ ಹೇಳಿ ಶ್ರೀಮತಿ ಮಾಲ್ತಿ ಅವರು ಅವ್ರದ್ದು ಪರಿಚಯ ಮಾಡಿಕೊಟ್ರು. ಅವರು ನಾನು ಕೂಡಿ ಅವ್ರ ಅಜ ಪುಸ್ತಕಾಲಯದಿಂದನೂ ಅನುವಾದ ಪುಸ್ತಕ ತಂದಿವ್ರಿ, ಹೊರಗೆ ತಂದೆ ಕೊಟ್ಟು ಹೋಗ್ತಿದ್ರು. ಆದ್ಮೇಲೆ ಮತ್ತೆ ಅವ್ರಿಗೆ ಕಳಿಸ್ತಿದ್ವಿ, ಪ್ರಿಂಟ್ ಹಾಕೊಂಡು ಅದಕ್ಕೆ ಸಂಭಾವನೆಯನ್ನು ಕೊಟ್ಟಾರ್ರಿ. ಇದನ್ನೆಲ್ಲ ಯಾವಾಗ ಮಾಡ್ತೀರಿ ಮನಿ ಒಳಗ ಕೆಲಸ? ನಿಮ್ಗೆಲ್ಲ ಬಳಕೆ ಕೆಲಸ ಇದ್ದೇ ಇರ್ತದಲ್ಲ, ಅತ್ತಿ ಮಾವ ಎಲ್ಲ ಇದ್ದರಿ ಕುಟುಂಬದೊಳಗೆ ಇರೋರು. ಮತ್ತೆ ಈ
ಸಾಧನೆ ಹಾದಿ ಒಳಗೆ ನೀವಿದ್ದೀರಿ. ಯಾವಾಗ ಮಾಡ್ತಿದ್ರಿ ಇದನ್ನ? ಮಧ್ಯಾಹ್ನ ಒಂದ್ ಸ್ವಲ್ಪ ಟೈಮ್ ಸಿಕ್ಕಾಗ ಬರೇ ಓದೋದ್ರಿ. ರಾತ್ರಿ 10 ಮೇಲೆ ಬರವಣಿಗೆ ಶುರು ಮಾಡಿದ್ರ ಒಂದೊಂದ್ಸಲ 1 ಗಂಟೆನೂ ಆಗ್ತಿದ್ರಿ. ಆದ್ರೆ ನಮ್ಮ ಮನೆಯವ್ರು ಬಹಳ ಸಹಕಾರ ಕೊಟ್ಟಾರಿದ್ರ ಕೊಟ್ಟಿದ್ರಿ. ನಿಮಗ ಅನುವಾದದೊಳಗ ನಿಮಗ ಜನರ ಸಹಕಾರ ಸಿಕ್ಕದ, ನಿಮಗ ಪ್ರತಿಕ್ರಿಯೆ ಒಳ್ಳೆ ಸಿಕ್ಕದ್ರಿ? ಬಹಳಷ್ಟ್ರಿ. ಅದನ್ನ ಹೇಳ್ರಿ. ಬಹಳಷ್ಟ್ರಿ. ಕಾಪ್ಸೆ ಸರ್ ಭೇಟಾಗ್ಲಿಕ್ಕೆ ಹೋಗ್ತಿದ್ವಿ. ಗುರ್ಲಿಂಗ ಕಾಪ್ಸೆ ಅವರು ಅವರು ಬಹಳ ಇದ್ ಮಾಡೋರ್ರಿ. ಅವ್ರದ್ದು ನಮ್ದು ಕೂಡಿ ಅವ್ರದ್ದೊಂದು ಮೂರ್ತಿ ಪೂಜಾ, ಈಸು ಮೂರ್ತಿ ಪೂಜಾ ಅವ್ರದ್ದು ತುಸ್ತುದ ಜೀವನದ ಶಿಲ್ಪಕಾರ ಅಂತ ಹೇಳಿ ಅದರದ್ದು ನಂದು ಮೊದಲೇ ಕೃತಿ ರೀ. ಅದದ್ದು ಎಲ್ಲೇ ಗಡಿಂಗ್ಲದಲ್ಲೇ ಇದಾತ್ರಿ. ಮತ್ತೊಮ್ಮೆ ಅಂದ್ರೆ ಅದರದ್ದು ಪುನರ್ಮುದ್ರಣ ಅದಕ್ಕೆ ಅವ್ರಿಗೆ ರಾಮಕೃಷ್ಣ ಮರಾಠೆ ಅವ್ರಿಗೆ ನನಗ ಗುರ್ಲಿಂಗ್ ಕಾಪ್ಸೆ ಅವ್ರಿಗೆ 3 ಮಂದಿನೂ ಕರೆದು ಸನ್ಮಾನ ಮಾಡಿದ್ರಿ. ಆಗ ವಾಮನರಾವ್ ಪೈ ಅವ್ರನ್ನು ಮೊದಲೇ ಸಲ ನೋಡಿದ್ವಿ ರೀ ನಾವು. ಇವಾಗ ನೀವು ಚಿಲಿಪಿಲಿ ಕವನ ಸಂಗ್ರಹ ನನ್ನ ಕೈ ಕೊಟ್ಟಿರಿ, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ರಲ್ಲ. ಇದು ಚಿಲಿಪಿಲಿ ಕವನ ಸಂಗ್ರಹ 3ನೇದ್ರಿ. ನಾನು 3ನೇದ್ದು. ಅದ್ರದ್ದು ಬಹಳಷ್ಟು ಅಂದ್ರೆ ವಾಟ್ಸಪ್ ಬಳಗದೊಳಗ, ಆಮೇಲೆ ಯಾವ ಸ್ಪರ್ಧಾಕ್ ಬಂದದ್ರೊಳಗ, ಪೇಪರ್ನೊಳಗ, ಆಮೇಲೆ ಯಾರೋ ಪ್ರಭಾವಿತ ವ್ಯಕ್ತಿಗಳು ಅವ್ರ ಬಗ್ಗೆ ನನ್ನ ಮನದಾಳದ ಭಾವನೆಗಳನ್ನ ಕವನ ರೂಪದೊಳಗೆ ತಗೊಂಡ್ ಬನ್ನಿ. ಇವಾಗ ಅಮೃತ ಮಂಥನ ಇದ್ರ ಬಗ್ಗೆ ನೀವು ನಮಗೆ ಹೇಳಲೇಬೇಕು, ನಮ್ಮ ಕೇಳುಗರಿಗೆ ಹೇಳ್ರಿ. ಇದು ಬಂದು ಬಹಳ ವರ್ಷ ಆತ್ರಿ. ಅವರು ವಾಮನರಾವ್ ಪೈ ಅವರು ಇದು 2ನೇದ್ದು ಅಮೃತ ಮಂಥನ ರೀ. 3ನೇದ್ದು ನಾಮಾಚ ನಂದಾದೀಪ್ ಅಂತ, ಅದನ್ನು ಒಂದು ಅಚ್ಚನೊಳಗದು. ಈ ಅಮೃತ ಮಂಥನ ಅಂದ್ರೇನು, ನಮ್ಮ ಮನಸ್ಸನ್ನ ಮಥಿಸಿ ಅದನ್ನ ಇದ್ ಮಾಡೋದ್ರಿ. ಆಮೇಲೆ ಅವರು ಹೇಳ್ತಾರ ಮಡಿ ಹುಡಿ ಬೇಡ. ಆಮೇಲೆ ಪ್ರಾರ್ಥನೆ ಹಂಗಂದ್ರಿ ವಿಶ್ವ ಪ್ರಾರ್ಥನೆ ರೀ ಅವ್ರದ್ದು. ಬರೇ ನಮ್ಮ ದೇಶ, ನಮ್ಮ ಊರು, ನಾವು ಪ್ರಾರ್ಥನೆ ಅದನ್ನ ಅದರಿ ಅದು ವಿಶ್ವ ಪ್ರಾರ್ಥನೆ ಅಂತ ಹೇಳಿ ಕೊನೆಗೆ ಹೇಳ್ತೀನಿ. ಆಯ್ತು. ಅಮೃತ ಮಂಥನ ಒಂದು ಒಳ್ಳೇದೊಂದು ಪುಸ್ತಕ ಅಂತ ಹೇಳ್ತೀವಿ ನಾವು. ಜೀವನದೊಳಗ ಹೆಂಗ ಬದುಕ್ಬೇಕ್ರಿ, ನೀವು ಮಡಿ ಹುಡಿ ಬೇಡ, ಮನಸ್ಸು ನಿರ್ಮಲ ಇಟ್ಕೊಳ್ರಿ. 2ನೇದವ್ರ ಸಂತೋಷನ ಮೊದ್ಲ ಅಂದ್ರೆ ಇದು ಅನುವಾದ ಮಾಡಿದ್ದದ ಅಲ್ಲ. ಅದಕ್ಕೆ ನಾ ಒಳಗೊಂದು ಕೆಲವು ಪುಟಗಳನ್ನು ತಿರುವಿ ಹಾಕಿದೆ. ಮಾತು ಮಾತು ಮತಿಸಿ ಬಂತು ನವನೀತವೆಂಬ ಕನ್ನಡ. ಒಳ್ಳೆ ಕನ್ನಡ ಶಬ್ದಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ ಒಳಗಿದ್ದ. ಸುಂದರವಾದಂತ ಅಮೃತ ಮಂಥನ ಅಂತ ಹೇಳ್ತೀವಿ. ಅದು ವಿಶ್ವ ಪ್ರಾರ್ಥನೆನು ಬಹಳ ಚಂದದರಿ, ಹೇಳ್ರಲ್ಲ. ಅದನ್ನ ನಾಮ ಜಪ ಟೈಪ್ ನಾವು ಅಳವಡಿಸ್ಕೊಂಡ್ರೆ ಅದು ಬಹಳ ಒಳ್ಳೇದಾಗ್ತದ ಅಂತ ಹೇಳಿ ಎಲ್ಲಾರ್ಗೂ ದೀಕ್ಷಾ ನಾಮ ದೀಕ್ಷಾ ಕೊಡ್ಬೇಕಾರ ಅದನ್ನ ಅವ್ರು ಹೇಳ್ತಾರೆ. ಅದೇನಿಲ್ರಿ, ಎಲ್ಲರೂ ವಿಶ್ವದೊಳಗೆ ಎಲ್ಲರೂ ಸುಖಿಯಾಗಿರ್ಲಿ, ಎಲ್ಲಾರು ಭಾಗ್ಯವಂತರಾಗ್ಲಿ, ಎಲ್ಲಾರು ಸಂಪತ್ ಭರಿತರಾಗ್ಲಿ, ಮತ್ತ ನಿನ್ನ ನಾಮ ನನ್ನ ನಾಲಿಗೆ ಮೇಲೆ ಯಾವತ್ತೂ ಇರ್ಲಿ ಅನ್ನೋದು ಸರ್ವೇ ಜನ ಸುಖಿನೋ ಭವಂತು ಅಂತೀವ. ಆ ಒಂದು ಮಾದರಿ ಒಳಗೆ ಅದು ಒಂದು ಸ್ಟೆಂಜ ಮಾಡ್ಯಾರ್ರಿ. ಅದನ್ನು ಪ್ರತಿಯೊಬ್ರು ಅಂತಾರ. ಮತ್ ಯಾವ ಚಟುವಟಿಕೆ ನೀವು ಭಾಗವಹಿಸಿರಿ ಸಾಹಿತ್ಯ ಬಿಟ್ಟು? ನನ್ಗ ಅಡಿಗೆ ಕಲೆಯೊಳಗೂ ಬಹಳ ಆಸಕ್ತಿ ಅದ. ಹಳಿ ಟೈಪ್ ಅಡಿಗೆನ ಹೊಸ ಟೈಪ್ ಅಡಿಗೆನ? ಹೊಸ ಟೈಪ್ ಕಡಿಮೆ ರೀ, ಹೊಸ ಟೈಪ್ ನನ್ ಸ್ವತಂತ್ರ ಮಾಡ್ತಾರ, ಅವ್ರು ಮಾಡ್ತಾರ. ಹಳೆವು ನನ್ಗೆಲ್ಲ ಇಷ್ಟ ರೀ. ಬರ್ಬರ್ದ ತರ್ತರದ ಪಲ್ಯಗಳು, ತರಕಾರಿಗಳು, ಚಟ್ನಿಗಳು, ಅದ್ರೊಳಗನೆ ಪೌಷ್ಟಿಕ ಆಹಾರ ಇರ್ತದ. ಆಮೇಲೆ ಮೊದ್ಲೆಲ್ಲ ಈ ಬೆಳ್ಳೆ ಬೆಟ್ಟ ಮಹಿಳಾ ಮಂಡಳ ಅಂತ 45 ವರ್ಷ ಆತ್ರಿ ಅದಕ್ಕ. ಹೌದಾ? ನಾನ್ ಸ್ಟಾಪ್ ಈಗಿನ ತನಕನು ನಡ್ಕೊಂಡ್ ಬಂದದ. ಅದಕ್ಕ ಹೋದ ದಶಕದೊಳಗ ಕಾರ್ಯದರ್ಶಿಯಾಗಿ ಅಧ್ಯಕ್ಷ ಕೆಲಸ ಮಾಡಿದ್ದೆ. ಮತ್ತೆ ಈ ದಶಕದೊಳಗ ಅಧ್ಯಕ್ಷನಾಗಿ ಮಾಡ್ಲಿಕ್ಕತ್ತೀನಿ. ಆಮೇಲೆ ಅದ್ರೊಳಗನು ಸರ್ವತೋಮುಖ ಚಟುವಟಿಕೆ ಅವರಿ. ಸಾಹಿತ್ಯದ, ಆಮೇಲೆ ರೆಸಿಪಿ ಅದ, ಭಜನಿ ಅದ, ಆಮೇಲೆ ಸುತ್ತಲೂ ನಮ್ಮ ಇದ್ರದ್ದು ಏನ್ ನಡೀತಾ ಅದ್ರ ಬಗ್ಗೆ ಚರ್ಚೆ ಇರ್ತವ. ರಾಷ್ಟ್ರೀಯ ಹಬ್ಬ ಮಾಡ್ತೀವಿ. ಅಂತದ್ರೊಳಗೆ ನಾ ಮೊದ್ಲ ಜಾಯಿನ್ ಆದಾಗ ಈ ರೆಸಿಪಿ ಒಳಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಮೊದಲೇ ಬಹುಮಾನ ತಗೊಂಡಿನ್ರಿ. ಆಮೇಲೆ ಈಗೀಗ ನಿರ್ಣಾಯಕ ಅಂತೇಳಿ ಹೋಗ್ತೀನಿ, ಜಡ್ಜ್ ಆಗಿ ಹೋಗ್ತೇನೆ. ತಿಂಡಿ ಸ್ಪರ್ಧೆ ಆಯ್ತು, ರಂಗೋಲಿ ಸ್ಪರ್ಧೆ ಆಯ್ತು.
ಅದಕ್ಕೆಲ್ಲ ಮೊದಲು ಭಾಗವಹಿಸಿ ಪ್ರಶಸ್ತಿ ಬಹುಮಾನ ಬಂದವ. ಈಗ ನಾನೇ ನಿರ್ಣಾಯಕ ಆಗಿ ಹೋಗ್ತೀನಿ. ಹೌದಾ, ಅನುಭವದಲ್ಲ, ವಯಸ್ಸದ ಅನುಭವದ ನಿರ್ಣಾಯಕರಿಗೆ ಒಂದ್ಸರಿ ನ್ಯಾಯ ಕೊಟ್ಟು ಬರ್ತೀರಿ, ಅದೊಂದು ಬೇಕಲ್ಲ. ಹೆಂಗಿದ್ರೆ ಅಂದ್ರೆ ನೀವು ಹಲವಾರು ಚಟುವಟಿಕೆಗಳಿಗೂ ನೀವು ಧಾರವಾಡದೊಳಗೆ ಮಾಡ್ತೀರಿ. ಆಮೇಲೆ ತೋಟಗಾರಿಕೆ ಒಳಗೆ, ತೋಟಗಾರಿಕೆ ಬಗ್ಗೆ ಹೇಳ್ರಿ. ನಂದೇ ಗಾರ್ಡನ್ ಅದ ಸುತ್ತ, ಅದ್ರ ಬಗ್ಗೆ ಹೇಳ್ರಿ. ಅದ್ರೊಳಗೆ ಎಲ್ಲಾ ಹೂ ಗಿಡ ಬೆಳೆಸಿನ್ರಿ. ಹೌದ್ರಿ, 100 ಹೂ ಕುಂಡಗಳವರಿ. ಅಬಾ ಬಾ 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 ಬಾ. ಬಟ್ ಅದು ನೀವು ಕನಿಷ್ಠ ದಿನ 1 ತಾಸು 2 ತಾಸು ಇರಬೇಕಲ್ಲ. ತೆಗಿತೀನಿ. ಒಂದು ಮುಂಜಾನೆ ನನ್ ಮಗ 5 ಗಂಟೆಗೆ ಪೂಜೆ ಮಾಡ್ಲಿಕ್ಕೆ ಹೇಳ್ತಾನ್ರಿ. ನಾ ತಳಿ ರಂಗೋಲಿ ಹಾಕ್ಲಿಕ್ಕೆ ಬಂದಂದ್ರ ಅವ 2 ತಾಸು ಪೂಜೆ ಮಾಡ್ತಾನೆ. ಮಾಡ್ಲಿಲ್ಲ ಅಷ್ಟ್ರೊಳಗೆ ನಾ ತಳಿ ರಂಗೋಲಿ ಹಾಕಿ 1 ರೌಂಡ್ ಹಾಕೊಂಡ್ ಬಂದಿರ್ತೀನಿ ತೋಟ ಸುತ್ತ, ನೀರು ಬಿಟ್ಟು ಮಾಡಿ ಬರ್ತೀನಿ. ಆಮೇಲೆ ಮಧ್ಯಾಹ್ನ ಎಲ್ಲಾ ಕೆಲ್ಸ ಆದ್ಮೇಲೂ ಮತ್ತೊಂದು ರೌಂಡ್ ಮಾಡ್ತೀನಿ. ನಿಮ್ಮಂಥವ್ರ ಕೈ ಒಳಗದ ಅದೊಂದು ಕೈ ತೋಟದ, ಅದು ಒಂದು ಧನ್ಯತೆ ಪಡೆದದ. ಯಾಕಂದ್ರೆ ಆರೋಗ್ಯವಂತವಾಗಿ ಬೆಳಿತಾವಲ್ಲ, ದಿನಾ ಲಕ್ಷ ಇಡ್ತೀರಿ. ಆಮೇಲೆ ಅದು ಮಹಾನಗರ ಪಾಲಿಕೆಯಿಂದ ಸ್ಪರ್ಧೆ ಇರ್ತಾವ್ರಿ. ಹೌದು. ಆಮೇಲೆ ಅನಿಸ್ತು ನನ್ಗೂ ಈ ಸ್ಪರ್ಧೆದೊಳಗೆ ಭಾಗವಹಿಸೋಣ ಅಂತ ಹೇಳಿ ಫಾರ್ಮ್ ತಗೊಂಡ್ ಬಂದು ತುಂಬಿ ಕಳಿಸಿದೆ ರೀ. ಆಮೇಲೆ ಅವ್ರು ಬಂದು ನೋಡ್ಕೊಂಡು ಹೋಗ್ತಾರ್ರಿ. ಎಲ್ಲ ನ್ಯಾಚುರಲ್ ರೀ, ಆರ್ಟಿಫಿಷಿಯಲ್ ಯಾವ್ದು ಯಾವ್ದು ಇಲ್ಲ. ಖರೆ ಎಷ್ಟು ಖುಷಿ ಅಂತ ಅನಿಸ್ತಂದ್ರೆ ಸುಮ್ನೆ ಪಾರ್ಟಿಸಿಪೇಟ್ ಮಾಡೋಣ ಏನಿರ್ತದ ಅಂತ ಹೇಳಿ ಮಾಡಿದ್ದೆ. ಖರೆ ಅದಕ್ಕೆ 2ನೇ ಬಹುಮಾನ ಬಂತು. ಆಮೇಲೆ ನಾ ಆ ಗಿಡಗಳಿಗೆ ಹೇಳ್ದೆ, ಈ ಬಹುಮಾನ ನನಗಲ್ಲವ, ನಿನಗ್ ಬಂದದ್ದು, ಖುಷಿ ಆತು ಅಂತ ಹೇಳಿ. ಇಲ್ಲಿ ನೀವು ಇನ್ನೂ ಅದೊಂದು ಭಾಗ್ಯ ಇಟ್ಕೊಂಡಿರಲ್ಲ. ಎದ್ದ ತಕ್ಷಣ ವೃಕ್ಷವಲ್ಲಿ ಅಂತ ಹೇಳ್ತೀವಿ ನಾವು, ಅಲ್ಲಿ ಭಗವಂತ ಇದ್ದಾನಿದ್ರೆ ಅದ್ರ ಜೊತೆಗೆ ಆಟ ಆಡಿ ಬರ್ತೀರಿ 1 ತಾಸು 2 ತಾಸು. ಎಲ್ಲಾದ್ರೊಳಗು ರೀ, ಒಂದ್ ಪಕ್ಷಿ ನೋಡಿದ್ರ ಅದ್ರೊಳಗೂ ಇದ್ದಾನಂತೀನಿ. ಒಂದ್ ಮೊದ್ಲೇ ಹೂ ಅರಳಿತಂದ್ರ ನೋಡ್ ನೀ ಕೊಟ್ಟದ್ದು ಅಂತ ಹೇಳ್ತಂದು ದೇವರಿಗೆ ಏರಿಸ್ತೀವಿ. ಎಲ್ಲಾದ್ರೊಳಗೂ ಭಗವಂತನ್ ಕಾಣೋ ಮನ್ಸದ. ಇವಾಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತೀವಿ. ನಮ್ಮೂರ ಬಾನುಲಿಗೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ? ಬಹಳಷ್ಟ್ರಿ. ಹೇಳ್ರಿ, ಮಾತಾಡ್ರಿ ನಮಗ. ಅಲ್ಲ, ನಿಮ್ಮದು ನೋಡ್ತೀವಿ, ನೀವು ಎಷ್ಟು ಪ್ರತಿಭಾವಂತರಿದ್ದೀರಿ, ಮೇಧಾವಿಗಳಿದ್ದೀರಿ. ಆಮೇಲೆ ಪ್ರತಿ ಫೇಸ್ಬುಕ್ ನಾಗ ಆತು, ವಾಟ್ಸಪ್ ಬಳಗದೊಳಗಾತು, ಅಲ್ಲ ನಾವು ಹಾಡು ಬರೀತೀವ್ರಿ. ಖರೆ ಅದ ನಿಮ್ಮ ಧ್ವನಿಯೊಳಗ ಅಯ್ಯೋ ನಾ ಇಷ್ಟು ಚಲೋ ಬರ್ದಿನೇನಂತ ಅನ್ಸೋ. ಅಲ್ಲ, ನಾನು ಹೇಳ್ತೀನಿ, ಬರೀ ದಿಗ್ಗಜ ಕುವೆಂಪು, ಬೇಂದ್ರೆ, HSK ಅವರು ಬೇಕಾದವ್ರು ಇಲ್ಲ, ನಿಸಾರ್ ಅಹಮದ್, ಬೇಕಾಷ್ಟು ಮಂದಿ ಹಾಡ್ತೀವಿ. ಈಗ ನಾವು ನಮ್ಮಲ್ಲಿ ಬೆಳಗಾವದೊಳಗೆ ಲೇಖಕಿಯರ ಸಂಘ ಕನಿಷ್ಠ 80-85 ಜನ ಇದ್ದಾರೆ. ಯಾರು ಬರೆದ್ರು ಎಲ್ಲಾರ್ದು ನಾ ಹಾಡ್ತೀನಿ. ಅಂದ್ರೆ ಅದಕ್ಕೊಂದು ಮೆರುಗು ಬರ್ತದ್ರಿ. ಬುಕ್ ಮುಚ್ಚಿಡೋ ಸಾಹಿತ್ಯ ಆಗ್ಬಾರ್ದು ನನ್ನ ಪ್ರಕಾರ. ಖರೆ ನಮ್ ಕವನ ನಿಮ್ಮ ಕಂಠಸಿರಿಯೊಳಗ ಚಂದ ಆಗ್ಯಾವ್ರಿ. ಅದೊಂದು ಭಗವಂತ ನನಗೆ ಕೊಟ್ಬಿಟ್ಟಾನ. ಆಶು ಗಾಯಕ ಇದ್ದೀನಿ ನಾನು. ಹಿಂಗ್ ತೆಗೆದುಕೊಳ್ಳಿ ನೋಡ್ತೀನಿ, ಅದ್ರದ್ದು ನೇಚರ್ ಆಫ್ ಸಾಂಗ್ ಅಂತ ಹೇಳ್ತೀನಿ. ಅದ್ರೊಳಗೆ ಏನದ ಒಳಗ ಆ ರಾಗಕ್ಕೆ ಹಾಕೊಂಡು ಅದು ಅವನಿಗೆ ಅರ್ಪಣೆನಲ್ಲ, ಅವ ಕೊಟ್ಟಿರೋ ವಿದ್ಯೆ ಅದು. ನಂದು ಹರಿದಾಸ್ ಸಾಹಿತ್ಯ ಅದ ರೀ. ಹೇಳ್ರಿ. ಹರಿದಾಸ್ ಸಾಹಿತ್ಯದೊಳಗ ಸಾಧಾರಣ ಗಲ್ಗ ಅವ್ವನಿಂದ ಹಿಡ್ಕೊಂಡು 25 ಹರಿದಾಸಿಯರ್ದು ಮುಯ್ಯಾದ ಹಾಡು ಬಹಳವ ಅವರು ಸಂಗ್ರಹ ಮಾಡೀನ್ರಿ. 25 ಅದು ವಾಟ್ಸಪ್ ಬಳಗದೊಳಗು ಬಂತ್ರಿ, ಪುಸ್ತಕ ಆಗ್ಬೇಕು. ಆಮೇಲೆ ಅದು ಪಂಡರ್ನಾಥ್ ಗಲ್ಗಲಿ ಅಂತಿದ್ದಾರೆ, ಗೊತ್ತಿದೆ. ಅದು ಅಂಕಿತ ಅವ್ರ ಕಡೆಯಿಂದ ಎಲ್ಲಾರು ಅಂದ್ರು ಎಷ್ಟ್ ಚಂದ ಬರೀತಿ, ಅಧ್ಯಾತ್ಮದೊಳಗೆ ಮುಂದುವರ್ತಿ, ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂಕಿತ ತಗೋ ಅಂತ ಹೇಳಿ. ನನಗ್ ಹೆದರ್ಕಿರಿ. ಆಮೇಲೆ ಸುಮ್ನ ಅಂಕಿತ ಕೊಡ್ತಿದ್ದಿಲ್ರಿ ಅವರು, ಆ ಯೋಗ್ಯತಾ ಬೇಕಲ್ಲ. ಆಮೇಲೆ ಅವ್ರೇನಂದ್ರು, ನೋಡು ನೀನ್ ಅದು ಗುರು ಸ್ಮರಣೆದ್ದು ಒಂದು ಶ್ಲೋಕ ಕೊಟ್ರಿ, ಗುರು ಪರಮ ಗುರು, ಅಲ್ಲಿಂದ ದಾಸರು ಯತಿಗಳು ಎಲ್ಲಾರ್ದು ಒಂದು ಇದದ, ಅದು ಕೊಟ್ಟು ನೀ ಇದನ್ನ ಅನ್ಕೋತ ಹೋಗು, ನಿನ್ ಕನಸಾಗ್ತದ. ಕನಸಾದ್ಮೇಲೆ ನನ್ಗೆ ಹೇಳು, ಆಮೇಲೆ ನನ್ಗೂ ಕನಸು ಆದ್ರ ನಿನ್ಗ ಅಂಕಿತ ಕೊಡ್ತೀನಿ. ಆಮೇಲೆ ನಾನು ಮನ್ಸಿಗೆ ದೇವ್ರನ್ನ ಬೇಡ್ಕೊಂಡೆ, ನೋಡಪ್ಪ ನಾ ಇದ್ರಾಗ ಬಂದಕ್ಕೆಲ್ಲ ಅವರು ಹೇಳಿದ್ದು, ಅದಕ್ಕೆ ನೀನ ಪ್ರೀತ ಆಗ್ಬೇಕಂತ ಹೇಳಿ ಅವರು 10 ಸಲ ಹೇಳಿದ್ರು, ನಾನು 108 ಸಲ ಜಪ ಮಾಡಿದೆ. ಕಡಿಕ ಕನಸ್ದಾಗ ಹಿಂಗ್ ಕೃಷ್ಣ ಸಾಕು ಅಂತ ಅಂದದ್ದು ಕನಸು ಬಿತ್ತು. ಅದ ದಿವ್ಸ ಅವ್ರಿಗೂ ಹೇಳಿದೆ. ಮುಂದೆ ಅವ್ರಿಗೂ ಕನಸು ಬಿದ್ದು ಬಾಲಕೃಷ್ಣ ವಿಠಲ ಅಂತ ಹೇಳಿ ಅಂಕಿತ ನಾಮ ಕೊಟ್ಟಾರ. ಬಾಲಕೃಷ್ಣ ವಿಠಲ ಅಂಕಿತ. ನೀವು ಭಕ್ತಿ ಗೀತೆ ಬರೆದ್ರಂದ್ರೆ ಲಾಸ್ಟಿಗೆ ಹಾಕಿರ್ತೀರಿ ಬಾಲಕೃಷ್ಣ ವಿಠಲ. ಅಷ್ಟು ಯೋಗ್ಯತೆ ನನ್ನ ಪಾಡಿಗೆ ನಾ ಸಾಧನೆ ಮಾಡ್ಕೊಂಡೇನಿ. ಅದೊಂದ್ ಬಂದ್ ಅವ್ರ ಮೇಲೂ ಕೋಲ್ ಹಾಡ್ ಬರ್ದೀನ್ರಿ. ಹೌದಾ? ಪಂಡರ್ನಾಥ ಇವ್ರ ಮೇಲೆ ಕೋಲ್ ಹಾಡ್ ಬರ್ದೀನಿ.
ಬರ್ದೀನಿ. ಅವ್ರದ್ದು ಇದಕ್ಕ ಆರಾಧನೆಗೆಲ್ಲ ಕವನಗಳನ್ನ ಬರ್ದೀನಿ, ಅವು ಎಲ್ಲ ಬಂದವ್ರಿ. ಅಲ್ಲ, ಸಾಹಿತಿ ಕವಿತ್ರಿಯರು ಏನೋ ಆತು, ಅವ್ರಿಗೆ ಅಂತ್ಯಕಾಲ ಇಲ್ಲ. ಅವ್ರ ಏನ್ ಬರ್ತಾರ ಅವ್ರು ಜೀವಂತವಾಗಿರ್ತಾವ, ಅವ್ರು ಹಿಂದ ಅವರು ಅಮರವಾಗಿರ್ತಾರ. ಇವತ್ತು ನಾವು HSK ಅವ್ರು ನೆನಪು ಮಾಡಿದ್ರೆ, HSK ಅವರು ಭಾವಗೀತೆಗಳ ಮೂಲಕ ನಮ್ಮೊಡನೆ ಇದ್ದಾರಲ್ಲ. ಲೋಕದ ಕಣ್ಣಿಗೆ ಅದು ಬರೆದ್ರು, ಬೆಣ್ಣೆ ಕದ್ದ ಬರೆದ್ರು, ಎಷ್ಟು ಬರೆದ್ರು, ಒಂದಕ್ಕಿಂತ ಒಂದು ಚಂದ. ಅವರು ಭಾವಗೀತೆಗಳ ಅರಸವ್ರು ಆಕ್ಚುಲಿ HSK ಅವರು. ಇರ್ಲಿ, ಹಂಗ ನಮ್ಮ ಕವಿಗಳಾತು, ಸಾಹಿತಿಗಳಾತು, ಅವ್ರಿಗೆಲ್ಲ ಏನಿದೆ, ನಮ್ಗೆಲ್ಲ 1-2 ಮಕ್ಕಳಂದ್ರೆ ಇವ್ 100 ಮಕ್ಕಳು ನಿಮ್ಗೆಲ್ಲ. ನಮಗ್ ಬಹಳ ಖುಷಿ ಅನ್ನಿಸ್ತದ. ಈ ಫೀಲ್ಡ್ ಒಳಗೆ ನೀವ್ ಇದ್ದೀರಂದ್ರ ನಿಮಗೊಂದು ಆತ್ಮಾನಂದದ ತೃಪ್ತಿ ಅದ. ತೃಪ್ತಿ ಬಹಳ ಅದಲ್ಲ ಇದ್ರೊಳಗಿದ್ರೆ. ಮತ್ತೆ ಯಾವುದೇ ಸಾಹಿತ್ಯ ಆತು, ಕವಿ ಆತು, ಅವನ ಜೀವನ ಬಹಳ ಸುಗಮವಾಗಿರ್ತದ್ರಿ. ಇದು ಹರಿದಾಸ್ ಸಾಹಿತ್ಯದಲ್ರಿ ದೊಡ್ಡ ಸಮುದ್ರ ಇದ್ದಂಗೆ. ಅದು ಹರಿದಾಸ್ ಸಾಹಿತ್ಯ ಸಂಶೋಧನದ್ದು ಬೆಂಗಳೂರಿಂದ ಹರ್ತಿ ಪ್ರಹ್ಲಾದಾಚಾರ್ ಅಂತ, ಅವ್ರು ನಾನ್ ನೆನಪು ಮಾಡ್ಕೊಳ್ಳೇಬೇಕ್ರಿ. ಮಾಡ್ರಿ. ಅವರು ಪರೀಕ್ಷೆಗಳು ಇಡ್ತಿದ್ರಿ. ಹೌದು, ನಾವು ಧಾರವಾಡದವ್ರು ಒಂದ್ 10 ಮಂದಿ ಸಾಹಿತ್ಯದ ಸೌರ ಪರೀಕ್ಷೆಗಳವ. ಸೌರಭಾವ ಇವರು ದಾಸ ಸಾಹಿತ್ಯ ಸಂಶೋಧನಾ ಇದು ಅದನ್ನ ಇಟ್ಟಿವ್ರಿ. ಅದರೊಳಗ 10 ಪರೀಕ್ಷೆ ಕೊಟ್ಟಿನ್ರಿ. ಶಬಾಷ್. ಅದಕ್ಕ ಹರಿದಾಸ ರತ್ನ ಅಂತ ಹೇಳಿ ಅವ್ರು. ಒಟ್ಟೇನು ಕೇಳುಗರೆ, ನಮ್ಮ ರಾಧಕ ಜೀವನ ವ್ಯರ್ಥವಾಗಿ ಕಳೆದಿಲ್ಲ. ಪ್ರತಿ ಕ್ಷಣದೊಳಗೂ ಚಟುವಟಿಕೆಯಿಂದ ಇರ್ತಾರ ಅವರು. ಈಗ ಅವ್ರು ಕೂತಾರ, ನಾವು ಅವ್ರಿಗೆ ವಯಸ್ಸು ಕೇಳಂಗಿಲ್ಲ, ಯಾಕಂದ್ರೆ ಹಸನ್ಮುಖಿಯಾಗಿ ಏನೋಪ್ಪ ವೈನ ಒಂದು 50ಕ್ಕಿದ್ದಾರೇನೋ ನಮಗೆ ಹಿಂಗೆ ಅನ್ನಿಸ್ತದ. ಅವರ ಚಟುವಟಿಕೆಗಳು, ನಗಮುಖ ನಮಗೆ ಭಾಳ ಸಂತೋಷ ಕೊಟ್ಟದ. ರಾಧಾಕ್ ಅವರ, ನೀವು ನಮ್ಮೂರ ಬಾನುಲಿಗೆ ಬಂದ್ರಿ, ನಮಗೆ ಭಯಂಕರ ಖುಷಿ ಆಗದ. ಅದ್ರಾಗ ನೀವು ಧಾರವಾಡದಿಂದ ಬಂದಿರಿ, ನಮಗೆ ಹೆಮ್ಮೆ ಅನ್ನಿಸ್ತದಲ್ಲ. ನಿಮ್ಮ ಸಖಿಯರು ಬಂದಾರ, ಮಾಲ್ತಿ ಮುದುಕವಿಯರು ಬಂದಾರ, ಡಾಕ್ಟರ್ ಸುಧಾಚ ಹುಲ್ಗೂರ್ ಅವ್ರು ಬಂದಾರ. ಅವ್ರದ್ದು ನಿಮ್ದೆಲ್ಲ ಅನ್ಯೋನ್ಯತೆ ನೋಡಿ ನಮಗೆ ಬಹಳ ಖುಷಿ ಆಗ್ಯದ. ಹಿಂಗ ರಾಧಾಕ್ ಅವ್ರು ಮತ್ತೇನು ಹೇಳ ಬಯಸ್ತಾರೇನು? ಏನಿಲ್ರಿ, ನಾನ್ ಪ್ರತಿ ಹೆಣ್ಮಗಳಿಗೆ ಹೇಳೋದು ಒಂದೇ ರೀ, ಹೇಳ್ರಿ, ಕಿವಿ ಮಾತು ಹೇಳ್ರಿ. ಪ್ರತಿಯೊಬ್ಬರಿಗೂ ಒಂದೇನಿಲ್ಲ ಟ್ಯಾಲೆಂಟ್ ದೇವ್ರ ಕಲೆ ಕೊಟ್ಟಿರ್ತಾನ. ನಾ ಅದಕ್ಕೂ ಇಲ್ಲ, ನನ್ಗೇನ್ ಬರಂಗಿಲ್ಲ ಅಂತ ಯಾರು ಅನ್ಬಾರ್ದು. ತಮ್ಮ ಹತ್ರ ಸೂಕ್ತ ಏನದ, ಒಂದ್ ಹತ್ತಿ ಬತ್ತಿಯಿಂದ ಹಿಡ್ಕೊಂಡು ಹತ್ತಿ ಬತ್ತಿ, ಈಗ ಮಂಗಳಾರತಿ ಬತ್ತಿ ಎಷ್ಟು ತುಟ್ಟಾಗ್ಯಾವ್ರಿ. ಅಂತದ ಅವರು ಒಂದ್ ಆ ಕಲೆಯಿಂದ ಆರ್ಥಿಕವಾಗೂ ಸುಧಾರಿಸ್ಕೊಳ್ಬಹುದ್ರಿ. ಹಂಗೆ ಈಗ ಪ್ರತಿಯೊಂದು ಇದಕ್ಕೂ ಅದು ಪ್ರಶಸ್ತಿ ಇದಕ್ಕೆ ಬೆನ್ ಬೀಳ್ಬೇಡ್ರಿ. ನಿಮ್ದು ಖುಷಿಯಿಂದ ಏನ್ ಮಾಡ್ತೀರಿ ಅದನ್ನ ದೇವರನ್ನ ಸ್ಮರಿಸಿ ಮಾಡ್ಕೋತ ಹೋದ್ರ ಅದಕ್ಕೆ ಮನ್ನಣೆ ಸಿಗ್ತದ ಅನ್ನೋದು ನನ್ನ ಅನುಭವ. ಈಗಿನ ಯುವ ಕವಿತ್ರಿಯರು ಕವಿಗಳ ಬಗ್ಗೆ ಹೇಳ್ರಲ್ಲ, ಅವಸರದ ಕವಿಗಳು ಬಹಳ ಬರ್ಲಿಕ್ಕತ್ತಾರ, ಸ್ವಲ್ಪ ಹೇಳ್ರಿ ಅದ್ರ ಬಗ್ಗೆ. ಅದೇ ಅವ್ರ ಏನ್ ಮಾಡ್ತಾರ್ರಿ, ನಾನ್ ಕವನ ನಾ ಬರಿಬೇಕು, ಅದು ಪ್ರಕಟ ಆಗ್ಬೇಕು, ಪ್ರಶಸ್ತಿ ಸಿಗ್ಬೇಕು, ಪ್ರಚಾರ ಪ್ರಿಯರಿದ್ದಾರೆ. ಆ ರೀತಿ ಆಗ್ಬಾರ್ದ್ರಿ. ಈಗ ಒಂದು ಕವನ ಬರಿಬೇಕಾದ್ರು ಅಂತಾರ್ರಿ, ಅದನ್ನ ಒಂದು ಬರೆದು 10 ಸಲ ತಿದ್ಬೇಕಂತ. ಹೌದು, ಹಂಗೆ 10 ಸಲ ಅದನ್ನ ತಿದ್ದಿ ಇನ್ನೇನು ತಿದ್ದೋದು ಉಳ್ದಿಲ್ಲ ಅಂತ ನಮ್ಮ ಮನಸ್ಸಿಗೆ ಅಂದಾಗ, ನಮಗ್ ತೃಪ್ತಿ ಪಟ್ಟಾಗ ಅದನ್ನ ನಾವು ಪ್ರಕಟ ಮಾಡ್ಬೇಕು. ಈ ರೀತಿ ನಾವು ಬೇಂದ್ರೆ ಅಂತೀವಿ ನಾವು. ಹೌದ್ರಿ, ನಾವು ಬೇಯಬೇಕು ಅನ್ನೋದು ನೀವ್ ಹೇಳ್ತೀರಿ. ಬರೀದು ಬರೆದು ಅವರ ಕವಿಗೆ ಕವಿತ್ರಿಗೆ ಅವರ ತಪ್ಪುಗಳ ಮನವರಿಕೆ ಅಂತೀವಲ್ಲ, ತಿಳುವಳಿಕೆ ಅವ್ರಿಗೆ ಆಗ್ಬೇಕು. ಇಲ್ಲ ಇಲ್ಲಿ ತಪ್ಪಿನಿ ಅಂತ ಅನ್ನೋದಿದ್ರೆ ಅಂದಾಗ ಒಬ್ಬ ಕವಿ ಆಗ್ಲಿ ಕವಿತ್ರಿ ಒಂದು ಸ್ಥಾನಮಾನವನ್ನ ಪಡ್ಕೋತಾರೆ. ನಾನು ಬಹುಭಾಷ ಕವಿತ್ರಿ ರೀ. ಹಿಂಗಾಗಿ ಕನ್ನಡ, ಮರಾಠಿ, ಹಿಂದಿ, ಸಂಸ್ಕೃತನೊಳಗೂ ಬರ್ದೀನಿ. ಸಂಸ್ಕೃತನಾಗ ಸ್ಕಿಟ್ ಅದ, ಅದ್ ಬಹಳ ಹೊತ್ತು ತಗೋತದ. ಅದಕ್ಕೆ ನಾನು ಈ 3 ಭಾಷಾದ್ದು 4 ಲೈನ್ ಓದ್ರಿ. ಕನ್ನಡದ ಬಗ್ಗೆ ಚುಟುಕು. ಹೊರಗಣ್ಣಿಗೆ ಬೇಕು ಕನ್ನಡಕ, ಹೊರಗಣ್ಣಿಗೆ ಬೇಕು ಓದಲು ಕನ್ನಡಕ, ಅಂತರಂಗಕ್ಕೂ ಬೇಕು ನೋಡಲು ಕನ್ನಡಿ. ಅಂತರಂಗದೊಳಗೂ ನಮ್ಗೆ ಬೇಕು. ಆಮೇಲೆ ಹಿಂದಿ सुशोभित मोतियों की माला सरस्वती माँ के गले में शोभिवंत, तालाब में सुशोभित कमल से, घर सुशोभित माँ से. ಆಮೇಲೆ ಭಾಷಾ ಅದು ಮರಾಠಿದೊಂದು ಆವಿಷ್ಕಾರ ಸಂಘ ಅವರು ನನ್ನ ಆಕ್ಸೆಪ್ಟ್ ಮಾಡ್ಯಾರ್ರಿ. ಅಲ್ಲೂ ಚಾರೋಳಿ ಅಂತಿರ್ತದ 4 ಲೈನ್ದು, ಅವನ್ನ ಹೆಚ್ಚಾಗಿ ಬರ್ತಿರ್ತೀನಿ. ಒಂದು ಮರಾಠಿ ಭಾಷಾದ ಬಗ್ಗೆ ಬರೀರಿ ಅಂದಿದ್ರು. ಮರಾಠಿ ಭಾಷಾ ಸೇರ್ತದ, ಖರೆ ನಂದು ಕನ್ನಡ ಭಾಷಾ. ಅದಕ್ಕೆ ಅದ್ರೊಳಗೂ ನಾ ಬರ್ದೇರಿ. ಮರಾಠी भाषा गोड आणि सुंदर, सगळ्यात असावा स्वाभिमान. आपल्या मातृभाषेवर आईचं प्रेम. शाबाश, आईचं प्रेम. ನಮ್ಮ ಆಕಿ ಮಾತೃಭಾಷಾನ ಉಳ್ದವ್ರಿನೆಲ್ಲ ಇರ್ಲಿ, ಚಂದದ ವರ್ಣಿಸ್ರಿ, ಗೌರವಿಸ್ರಿ.
एक होऊन राखूया भारत मातेचा मान. ವಾ ವಾ. ಒಟ್ಟೆ ಎಲ್ಲರೂ ಸೇರಿ ಭಾರತ ಮಾತೆಯನ್ನ ನಾವು ಮಾಡೋಣ, ಭೇದ ಭಾವ ಬೇಡ ಅನ್ನೋದನ್ನ ಇದ್ರೊಳಗೆ ಹೇಳಿದ್ರು. ರಾಧಕ್ಕ ಅವರ ನಿಮ್ಮ ಹೆಸರು ಚಂದದ. ರಾಧಾ ಮುಂದೆ ಶಾಮರಾವ್ ಬಂದಾರಲ್ಲ, ಅದಕ್ಕೆ ಕೇಳುಗರೆ ಬೆಳಗಾವಿಯ ದಿಗ್ಗಜ ಕವಿತ್ರಿ ಶ್ರೀಮತಿ ರಾಧಾ ಶಾಮರಾವ್ ಅವರ ಮಾತಿನ ಪಯಣ ಸುದೀರ್ಘವಾಗಿ ನಡೆಯಿತು. ರಾಧಕ್ಕ, ಇವತ್ತು ನಾವು ಸಮಯದೇವಿ ಮಾತು ಕೇಳಬೇಕಾಗ್ತದ. ಸಮಯ ಕಾರ್ಯಕ್ರಮ ಮುಗಿಸು ಹೊತ್ತು ಬಂತು. ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದು ಹೋದು ಅಂತೀವಿ. ನಾವೇನಾದರೂ ಒಂದು ಶೇಷ ಇರ್ತದೆ, ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು, ಮಹಜ ಅನ್ನೋ ಸಹಜ ಗುಣ ಅದ. ಆಮೇಲೆ ಒಬ್ಬ ಜಾನಪದ ಗರ್ತಿ ಹೇಳ್ತಾಳಿದ್ರೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದ್ರು. ಹಂಗ ಡಾಕ್ಟರ್ ಶ್ರೇಯಂಗ್ ಜೋಶಿ ಅವರು ಶ್ರೀಮತಿ ರಾಧಾ ಶಾಮರಾವ್ ಅವರ ಮಾತುಗಳು ಭಯಂಕರ ಉಳಿದ್ಬಿಟ್ಟಾವ. ಮುಂದಿನ ಕಂತಿನೊಳಗೆ ನಿಮಗೊಂದು ಹೊಸ ವಿಷಯದೊಂದಿಗೆ ಹೊಸ ಕಾಮನ ಬಿಲ್ಲೆ ಏರ್ಯಾಕ್ರಂತ್ರಿ ನೀವು ಏನ್ರಿ, ನಿಮ್ಮನ್ನು ಕರೆಸ್ತೀವಿ. ಅಲ್ಲಿವರೆಗೆ ಈ ಕಾರ್ಯಕ್ರಮಕ್ಕೆ ನಾನು ವಿದಾಯ ಹೇಳ್ತೀನಿ. ನಿಮಗೂ ಮತ್ತೊಮ್ಮೆ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಹೇಳ್ತೀನಿ. ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ ರೀ ಸರ್.